ಪುಳಿಯನ್ನ ಮತ್ತು ಸ್ವೀಟ್ ಪೊಂಗಲ್ ಅಂತೆ. ಸೊ ಎಲ್ಲನೂ ಈ ಥರ ಬೌಲ್ ಚಿಕ್ಕ ಚಿಕ್ಕ ಬೌಲ್ಗಳು 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದನ್ನು 10 ಬೌಲ್ ತಿಂದ್ರು ಹೊಟ್ಟೆ ತುಂಬಲ್ಲ ನನಗೆ. ಸೊ ಇವಾಗ ಹೊಟ್ಟೆ ಹಸ್ಬಿಟ್ಟಿದೆ. ಅಲ್ಲ ಬೀಚಲ್ಲಿ ನಾವು ಹೋಗೋದೇ ಕಷ್ಟ. ಇವನು ಬೇರೆ ಕುಂಡಿಸ್ಕೊಂಡು ಪಾಪ ತಳ್ಕೊಂಡು ಬರ್ತಾ ಇದ್ದಾರೆ ವೆಂಕಲ್ಲು. ಇಳಿಯೋ ಸ್ವಾಮಿಯರಿ ಬರೀ. ಏನಾಗಲ್ಲ ಬರಪ್ಪ, ಇಳಿಯಪ್ಪ ಪ್ಲೀಸ್ ಇಳಿಯಪ್ಪ. ಅಷ್ಟು ದಿನ ನನಗೂ ಓಡಾಡೋಕ್ಕಾಗೋ ಅಷ್ಟು ದಿನ ಓಡಾಡ್ಬೋದು. ತುಂಬ ಏಜ್ ಆದಮೇಲೆ ಓಡಾಡೋಕ್ಕಾಗಲ್ಲ. ಸೊ ನೋಡಿ, ಕಾಲಿರೋವಾಗ ಅದ್ರ ಬೆಲೆ ಗೊತ್ತಾಗಲಿಲ್ಲ ನನಗೆ. ಅವರು ಇವರು ಅಂದ್ಕೊಂಡು ಇವ್ರಿಗೋಸ್ಕರ ಬದುಕಿ ಇವತ್ತು ನನಗೋಸ್ಕರ ನಾನು ಕಾಲು ಇಲ್ದಿರೋ ಟೈಮಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದಿದೆ. ಆದರೂ ಖುಷಿಯಾಗಿದ್ದೀನಿ ದೇವ್ರ ದಯದಿಂದ. ಧೈರ್ಯ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ದೇವರೇ ಶಕ್ತಿ ಕೊಡಪ್ಪ ನನಗೆ. ಹೆಂಗಾದ್ರೂ ಮಾಡಿದೊಂದು ಸಾಧನೆ ಮಾಡ್ಬೇಕಷ್ಟೇ. ಇವಾಗ ಒಟ್ಟಲ್ಲಿ ಭಕ್ತಿಯಿಂದ ಬಂದ ಮೇಲೆ ಭಕ್ತಿಯಿಂದ ಕೆಲಸ ಮಾಡಬೇಕು. ಹೋಗೋಣ ಇವಾಗ ಬನ್ನಿ. Make a video of this part. So you have to see this part and let go this. Okay. So just open it easily. you open. Yes. Any wheelchair you fix? If it any wheelchair. Any wheelchair? Yes. ಇಲ್ಲಿ ಜಾಸ್ತಿ ಜನ ಫಾರಿನರ್ಸೇ ಬರೋದು. ನಿಜ ಹೇಳಬೇಕು ಅಂದರೆ ನಮ್ಮ ಸಂಸ್ಕೃತಿನ ನಾವೇ ಒಂದೊಂದ್ಸಾರಿ ಆರಾಧನೆ ಮಾಡಲ್ಲ. ಫಾರಿನರ್ಸ್ ಬಂದು ಇಲ್ಲಿ ಒಂದು ಆರಾಧನೆ ಮಾಡೋವಂಥದ್ದು ನೋಡಿದಾಗ ನಮಗೆ ಹೇಳಬೇಕು ಅಂದರೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ, ನಾವು ಯಾಕೆ ಇದನ್ನು ಪಾಲನೆ ಮಾಡ್ತಿಲ್ಲ. ಫಾರಿನರ್ಸು ಎಷ್ಟು ಭಕ್ತಿಯಿಂದ ಬರ್ತಾರಲ್ವ ಈ ಜಾಗಕ್ಕೆ ಅಂತ ಅನಿಸುತ್ತೆ. ಗಣಪತಿ ದೇವಸ್ಥಾನ ಇದು ಫಸ್ಟೇ ದೇವಸ್ಥಾನ. ನಾವು ಗಿರಿ ಪ್ರದರ್ಶನಕ್ಕೆ ಬಂದಿರೋದು. ಸೊ ಇಲ್ಲಿಂದ ಕರ್ಪೂರ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಈ ಕರ್ಪೂರ ಎಷ್ಟು ದೇವಸ್ಥಾನ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು ಎಷ್ಟು ದೇವಸ್ಥಾನ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಬರೀ 100 ಮೀಟ್ರ್ ಬರೋಕ್ಕಾಯ್ತಾ ಇಲ್ಲ. 14 ಕಿಲೋಮೀಟ್ರ್ ಕೈಯಲ್ಲಿ ತಳ್ಕೊಂಡು ಹೋಗ್ಬೇಕು ಅಂದರೆ ಯಪ್ಪ ಹೆಂಗಪ್ಪ ಹೋಗೋರು ಅಂತ ಯೋಚನೆ ಮಾಡಿ. ಇದೆ ತುಂಬ ದಿನಗಳಿಂದ ಎಲ್ಲಾದರೂ ಒಂದು ದೂರ ಟ್ರಾವೆಲ್ ಮಾಡಿ ಒಂದು ವಿಡಿಯೋ ಮಾಡಬೇಕು ಮತ್ತು ದೇವ್ರ ದರ್ಶನ ಮಾಡಬೇಕು. ಆ ದೇವ್ರ ದರ್ಶನದ ಬಗ್ಗೆ ಬೇರೆಯವ್ರಿಗೆ ಮಾಹಿತಿ ಹೋಗೋ ಥರ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಅದರಲ್ಲೂ ವೀಲ್ಚೇರಲ್ಲಿ ಫಸ್ಟ್ ಟೈಮು ಇಷ್ಟು ದೂರ ಬಂದಿದ್ದೀನಿ. ಸೊ ಇವತ್ತು ದೇವಸ್ಥಾನ ಪ್ರದಕ್ಷಿಣೆ ಹೇಗೆ ಮಾಡ್ತೀನಿ ಮತ್ತು ಅಲ್ಲಿ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತುಂಬ ಜನದ ಒಂದು ಪ್ರಶ್ನೆ, ಯಾರ ಕೈಲಿ ವಿಡಿಯೋ ಮಾಡಿಸ್ತಾ ಇದ್ದೀರಾ ಅಂತ. ಸೊ ನನಗೆ ಗೊತ್ತಿರೋರ ಕೈಲಿ ನಾನು ವಿಡಿಯೋ ಮಾಡಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ವಿಡಿಯೋಗೆ ಒಂದು ಕಂಟೆಂಟ್ ಬೇಕು ಒಂದು, ಮತ್ತು ವಿಡಿಯೋಗ್ರಫಿ ಬೇರೆಯವ್ರು ಮಾಡೋದ್ರಿಂದ ನಾನು ಹೇಗಿದ್ದೀನಿ ಮತ್ತು ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದನ್ನ ತೋರಿಸೋದಕ್ಕೆ ಈಸಿ ಆಗುತ್ತೆ, ಮತ್ತು ನನಗೆ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ.
ಯಾಕಂದರೆ ಇವಾಗ ಕಲಾ ಮಾಧ್ಯಮದಲ್ಲಿ ವೀಡಿಯೋ ಬಂದಾದಮೇಲೆ ತುಂಬ ಜನಕ್ಕೆ ಶೇರು ಮತ್ತು ಆಗಿದೆ, ಮತ್ತು ನನ್ನ ವೀಡಿಯೋ ನೋಡೋರ ಸಂಖ್ಯೆ ಜಾಸ್ತಿ ಆಗಿದೆ, ಮತ್ತು ತುಂಬ ಜನ ಸಬ್ಸ್ಕ್ರೈಬರ್ ಆಗ್ತಿದ್ದೀರಾ. ಸೊ ತುಂಬ ಖುಷಿಯಾಯಿತು. ಸೊ ನೀವು ನೋಡೋ ವೀಡಿಯೋಗೆ ನಾನು ಒಳ್ಳೆ ಕಂಟೆಂಟ್ ಕೊಡಬೇಕು. ಒಂದು ನಾನಿವಾಗ ಕಂಟೆಂಟ್ ಕ್ರಿಯೇಟರ್ ಆಗಿದ್ಮೇಲೆ ಸೊ ನಾವು ಕಂಟೆಂಟ್ನ ತೋರ್ಸಾಗಲೇ ವ್ಯೂಸ್ ಹೋಗುವಂಥದ್ದು ಒಂದು. ಮತ್ತು ಇನ್ನೊಂದು, ನಾನಿವಾಗ ಈ ಥರ ಇದ್ಕೊಂಡು ಲೈಫ್ನ ಯಾವ ಥರ ಲೀಡ್ ಮಾಡ್ತೀನಿ ಮತ್ತು ನಾನು ಹೇಗೆಲ್ಲ ಓಡಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ಬೇಕು. ಸೊ ಹಂಗಾಗಿ ನನಗೆ ಟ್ರಾವೆಲರ್ ಆಗಬೇಕು ಅಂದರೆ ತುಂಬ ಇಷ್ಟ. ಯಾಕಂದರೆ ಟ್ರಾವೆಲ್ ಅಂದರೆ ನನಗೆ ಪ್ರಾಣ. ಚೆನ್ನಾಗಿದ್ದಾಗಂತೂ ಎಲ್ಲರೂ ಹಿಡಿತದಲ್ಲಿ ಇಟ್ಕೊಂಡು ನನಗೆ ಎಲ್ಲೂ ಓಡಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಹಿಂಗಾದ್ಮೇಲೆ ರೋಡಿಗೆ ಬಿಟ್ಬಿಟ್ರು ಬಿಡಿ. ಸೊ ಪರವಾಗಿಲ್ಲ, ನನಗೆ ಈ ಜೀವನನೇ ಖುಷಿಯಾಗಿದೆ. ಯಾವುದೇ ತಪ್ಪು ಮಾಡಿಲ್ಲ ಅಂದಮೇಲೆ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೀಡಿಯೋಗೆ ಕಂಟೆಂಟ್ ಬೇಕು ಒಂದು, ಮತ್ತು ನಾನು ವೀಡಿಯೋ ಕಂಟೆಂಟ್ ಕ್ರಿಯೇಟರ್ ಆದಮೇಲೆ ನಾನು ಆ ಕೆಲಸನ ಸರಿಯಾಗಿ ನಿಭಾಯಿಸಬೇಕು. ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡಿಸ್ತಾ ಇದ್ದೀನಿ ನನಗೆ ಗೊತ್ತಿರೋರ ಕಡೆಯಿಂದ. ಸೊ ನನಗೆ ಯಾರು ಸಪೋರ್ಟರ್ ಬಂದೇ ಬರ್ತಾರೆ ನನ್ನ ಜೊತೆ. ಸೊ ನಿಮಗೆ ಅವ್ರು ಯಾರು ಅಂತ ಒಂದಿನ ಪರಿಚಯ ಮಾಡಿಸ್ತೀನಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ನಾವು ಈ ಸ್ಟೇಷನಲ್ಲಿ ಇದ್ದೀವಿ. ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗೋ ಅಂಥದ್ದು. ನಿಜ ಶಿವರ ಕೃಪೆ ಇಲ್ಲದೆ ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ವೇನೋ, ಬಟ್ ಬಂದಿದ್ದೀನಿ ಇವತ್ತು. ಫಸ್ಟ್ ಟೈಮು ಅನ್ಕೋತಾ ಇದೆ ತುಂಬ ದಿನಗಳಿಂದ ಎಲ್ಲಾದರೂ ಒಂದು ದೂರ ಟ್ರಾವೆಲ್ ಮಾಡಿ ಒಂದು ವೀಡಿಯೋ ಮಾಡಬೇಕು ಮತ್ತು ದೇವ್ರ ದರ್ಶನ ಮಾಡಬೇಕು. ಆ ದೇವ್ರ ದರ್ಶನದ ಬಗ್ಗೆ ಬೇರೆಯವ್ರಿಗೆ ಮಾಹಿತಿ ಹೋಗೋ ಥರ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಅದರಲ್ಲೂ ವೀಲ್ ಚೇರಲ್ಲಿ ಫಸ್ಟ್ ಟೈಮು ಇಷ್ಟು ದೂರ ಬಂದಿದ್ದೀನಿ. ಸೊ ಇವತ್ತು ದೇವಸ್ಥಾನ ಪ್ರದಕ್ಷಿಣೆ ಹೇಗೆ ಮಾಡ್ತೀನಿ ಮತ್ತು ಅಲ್ಲಿ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಮೂಲಕ ನಿಮಗೆಲ್ಲ ಗೊತ್ತಾಗುತ್ತೆ, ನಾವು ಕೂಡ ಇಲ್ಲಿ ಬಂದು ದೇವ್ರ ದರ್ಶನ ಮಾಡ್ಬೋದು ಅನ್ನೋದು. ಸೊ ಈ ವಿಡಿಯೋದಲ್ಲಿ ನೀವು ಮುಂದೆ ನೋಡ್ತೀರಾ. ನಾವು ಎಲ್ಲೇ ಹೋಗಬೇಕು ಅಂತ ಅಂದ್ಕೊಂಡ್ರು ಅನ್ಕೋಬೋದಷ್ಟೇ ಬರೋದಕ್ಕಾಗಲ್ಲ. ಸೊ ದೇವ್ರ ಕೃಪೆ ಇದ್ದರೆ ನಾವು ಅಂದ್ಕೊಳ್ಳೋಕೆ ಮುಂಚೆನೇ ಪ್ಲಾನಿಂಗ್ ಇಲ್ಲದೇ ಬಂದುಬಿಡ್ತೀವಿ ಒಂದೊಂದು ಸಾರಿ. ಸೊ ಅದು ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಅದೃಷ್ಟ ಮಾಡಿದ್ದು ಅಂತ ಹೇಳ್ಬೋದು. ಇಲ್ಲಿಗೆಲ್ಲ ಬಂದು ದೇವ್ರ ದರ್ಶನ ಮಾಡೋದು ಅಷ್ಟು ಅದೃಷ್ಟ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೂ ದೇವ್ರು ಒಳ್ಳೇದು ಮಾಡಲಿ. ದೇವ್ರ ದರ್ಶನ ನಾನು ನಿಮಗೆ ಮಾಡಿಸ್ತೀನಿ ಈ ವಿಡಿಯೋ ಮೂಲಕ. ಇಲ್ಲಿ ನಮಗೆ ಫೆಸಿಲಿಟಿ ಚೆನ್ನಾಗಿದೆ. ಸೊ ವಾಶ್ರೂಮ್ ಒಳಗಡೆ ಈಸಿಯಾಗಿ ಬರುತ್ತೆ. ಸೊ ಸಪ್ರೇಟ್ ವಾಶ್ರೂಮ್ ಇದೆ ಒಂದು. ಸೊ ಈಸಿ ಆಯಿತು, ಸ್ನಾನ ಮಾಡೋದಕ್ಕೆಲ್ಲ ಈಸಿ ಇದೆ. ತಣ್ಣೀರೇ ಸ್ನಾನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂದವರು ಆಲ್ಮೋಸ್ಟ್ ಒಂದಷ್ಟು ಜನ ಇಲ್ಲೇ ವಾಶ್ರೂಮ್ಗಳಲ್ಲಿ ಸ್ನಾನ ಮಾಡ್ಕೊಂಡು ಯಾತ್ರೆಗೆ ಹೊರಟ್ಬಿಡ್ತಾರೆ. ಸೊ ನಾವು ಹಾಗೆ ಮಾಡ್ತೀವಿ ಇವಾಗ. ಅಂತೂ ಇಂತೂ ಕಷ್ಟಪಟ್ಟು ಸ್ಯಾರಿ ಹಾಕ್ಕೊಂಡು 2 ಅವರ್ ಪ್ರಯತ್ನ ಪಟ್ಟಿದ್ದು ಫಸ್ಟ್ ಟೈಮು. ವೀಲ್ ಚೇರಲ್ಲಿ ಕೂತು ಹೆಂಗೋ ಟರ್ನ್ ಮಾಡ್ಕೊಂಡು ಪೂರ್ವಿಕಲ್ಲಿ ಹೆಲ್ಪ್ ಮಾಡಿಸ್ಕೊಂಡು ಸ್ಯಾರಿ ಹಾಕೊಂಡೆ. ಸೊ ಬೆಡ್ ಮೇಲೆ ಹಾಕೊಳ್ಳೋದಕ್ಕೆ ಕಷ್ಟ ನಮಗೆ. ಅದ್ರಲ್ಲಿ ವೀಲ್ ಚೇರಲ್ಲಿ ಫಸ್ಟ್ ಟೈಮ್ ಹಾಕ್ಕೊಂಡಿದ್ವಿ. ಅಪ್ಪ ಎಷ್ಟು ಕಷ್ಟ ಆಯಿತು ಅಂದರೆ ಸಿಕ್ಕಾಪಟ್ಟೆ ಟೈಮ್ ತಗೊಳ್ತು. ಸದ್ಯ ಅಂತೂ ಇಂತೂ ಹಾಕೊಂಡೆ ಬಂದೆ. ಒಂದು ಹೊಸ ಸರ ತಗೊಂಡಿದ್ದೆ. ಆ ಸರನ ಟ್ರೈ ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಇಷ್ಟ ಆಯಿತು. ಆರ್ಟಿಫಿಷಿಯಲ್ ಹಾಕಿ ತುಂಬ ದಿನಗಳಾಗ್ಬಿಟ್ಟಿತ್ತು. ಆಲ್ಮೋಸ್ಟ್ ನೀವು ನೋಡ್ದಂಗೆ ನಾನು ಯಾವುದೂ ಸರಗಳನ್ನೇ ಹಾಕಲ್ಲ. ಕತ್ತಲ್ಲೊಂದು ಸರ ಇದೆ ಬಿಟ್ಟರೆ ಬೇರೆ ಯಾವುದೂ ಹಾಕೋಕ್ಕೆ ಹೋಗಲ್ಲ. ಯಾವಾಗಾದ್ರೂ ಅಪರೂಪಕ್ಕೆ ಹಾಕೋಬೇಕು ಅನಿಸುತ್ತೆ, ಹಾಕೊಂಡಿರಲ್ಲ ಅಷ್ಟೇ. ನಾನು ಜಾಸ್ತಿ ತಗೊಳ್ಳಲ್ಲ ನಾನು. ಬಟ್ ಮೋಲ್ಡಿಂಗ್ ಮಾಡ್ಸೋಕ್ಕೆ ಅಂತ ಮೊನ್ನೆ ತಗೊಂಡಿದ್ದೆ ಹೊಸ ಸರಗಳು. ಅದನ್ನು ಟ್ರೈ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಬಟ್ ಹೇಗೆ ಕಾಣಿಸುತ್ತೆ ಅಂತ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ಬಟ್ ಏನೋ ಒಂದು ಗೊತ್ತಿಲ್ಲ, ಏನೋ ಲೈಫಲ್ಲಿ ನಾನೇ ಇನ್ಸ್ಪೈರ್ ಆಗ್ತಾಯಿದ್ದೀನಿ. ನಾನೇ ಏನಾದರೂ ಮಾಡಬೇಕು. ಇರೋವರೆಗೂ ಒಂದು ಜೀವನ ಅಷ್ಟೇ. ಇದೊಂದು ಜೀವನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಮಗೆ ಸಿಗಲ್ಲ. ಇದು ಒಂದೇ ಜೀವನ. ಆ ಜೀವನದಲ್ಲಿ ಎಷ್ಟೇ ನೋವಿದ್ರೂ ಖುಷಿಯಾಗಿರಬೇಕು ಅನ್ನೋದು ನನ್ನ ಪ್ರಕಾರ ನಾನು ಹೇಳೋ ಮಾತು. ನಿಮಗೇನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ. ಖುಷಿಯಾಗಿರೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ನನಗೆ ಒಂದಷ್ಟು ಜನ ಕೇಳ್ತಾಯಿದ್ರು, ಸೀರೆ ಹೇಗೆ ಹಾಕೋತೀರಾ, ಸೀರೆ ಹಾಕೋಬೋದಾ ನೀವು ಅಂತ.
ಸೊ ನಿಜವಾಗ್ಲೂ ಹೇಳ್ತೀನಿ, ಜೀವನದಲ್ಲೇ ಹೆಣ್ಮಕ್ಳುಗಳಿಗೆ ಅದರಲ್ಲೂ ಸ್ಪೈನ್ ಇಂಜುರಿ ಆಗಿರೋರು ಅಷ್ಟು ಕಷ್ಟಪಟ್ಟು ಸೀರೆ ಹಾಕ್ಕೊಳ್ಳೋ ಅಷ್ಟು ಈ ಭೂಮಿ ಮೇಲೆ ಯಾರೂ ಹೆಣ್ಮಕ್ಳಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ವೀಲ್ಚೇರಲ್ಲಿ ಸೊಂಟನೇ ಬ್ಯಾಲೆನ್ಸ್ ಇಲ್ಲದೆ ಸೀರೆ ಹಾಕ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ ಇದೆ. ಬಟ್ ಸೀರೆ ಹಾಕ್ಕೊಳ್ಳೋದಕ್ಕೆ ಇಷ್ಟ, ಬಟ್ ಅದನ್ನು ಕ್ಯಾರಿ ಮಾಡೋದಾಗಿರ್ಬೋದು, ಯಾರಾದರೂ ಎತ್ತು ಕೂರಿಸೋರಿದ್ದರೆ ವೀಲ್ಚೇರ್ಗೆ ಚೆನ್ನಾಗಿರುತ್ತೆ. ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಳಕ್ಕೆ ಹೋದಾಗ ಏನಾಗುತ್ತೆ, ಬ್ರೇಕಿಗೆ ಸೀರೆ ಸಿಕ್ಕಾಕೊಬಿಡುತ್ತೆ. ಸೊ ಅವಾಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬಟ್ ಏನೋ ಒಂದು 10 ನಿಮಿಷ ಹಾಕ್ಕೊಳ್ಳೋಕ್ಕೆ ಖುಷಿ ಇರುತ್ತೆ ಸೀರೆ ಒಳಗೆ. ಹೆಣ್ಮಕ್ಳಿಗೆ ಸೀರೆ ಆಗಿರ್ಬೋದು, ಬಳೆ ಆಗಿರ್ಬೋದು, ಹೂವು ಆಗಿರ್ಬೋದು ಎಷ್ಟು ಮುಖ್ಯ ಅನ್ನೋದಕ್ಕಿಂತ ಎಷ್ಟು ಇಷ್ಟಪಡ್ತಾರೆ ಅನ್ನೋದು ಇಂಪಾರ್ಟೆಂಟು. ನನಗೂ ಇಷ್ಟನೇ ಬಳೆ ಹಾಕ್ಕೊಳ್ಳೋದು, ಹೂವು ಮುಡ್ಕೊಳ್ಳೋದು, ಉದ್ದ ಕೂದಲು ಬೆಳೆಸ್ಬೇಕು, ಆ ಉದ್ದ ಜಡೆನ ಎಣಿಬೇಕು. ಎಣೆದು 4-5 ಮೊಳ ಹೂವು ಮುಡುಕ್ತಾ ಇದ್ದಿದ್ದು ನಾನು ಫಸ್ಟು. ಬಟ್ ಇವಾಗ ಮುಡ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಆಮೇಲೆ ಉದ್ದ ಜಡೆ ಬೆಳೆಸಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ನನಗೆ. ಹಿಂದೆ ವೀಲ್ಚೇರ್ಗೆ ವರ್ಕಳ್ತೀನಲ್ಲ, ಅಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತೆ. ಸೊ ಹಂಗಾಗಿ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ಇವಾಗ. ಸ್ವಲ್ಪ ಜನದ ಮೈಂಡಲ್ಲಿ ನನ್ನ ಬಗ್ಗೆ ಕ್ವಶನ್ಸ್ ಇದ್ದಾವೆ. ಸೊ ಒಬ್ಬರೇ ಅಂತಾರೆ, ಇವ್ರು ಹೆಂಗೆ ವೀಡಿಯೋ ಮಾಡ್ತಾರೆ, ಮತ್ತು ಹೊರಗಡೆ ಹೋದಾಗ ಟ್ರಾವೆಲ್ ಮಾಡಬೇಕಾದ್ರೆ ವೀಡಿಯೋಸ್ ಎಲ್ಲ ಬರುತ್ತಲ್ಲ, ಹೆಂಗೆ ಮಾಡ್ತಾರೆ, ಏನು ಕತೆ ಅಂತ. ಸೊ ನನ್ನ ವೀಡಿಯೋಗೋಸ್ಕರ ನಾನು ಒಬ್ಬರನ್ನ ವೀಡಿಯೋಗೆ ಅಂತಲೇ ಮಾಡಬೇಕು. ಸೊ ಹಂಗಾಗಿ ವೀಡಿಯೋನ ಮಾಡಿಸೋವಂಥದ್ದು. ಸೊ ಮನೇಲಿರುವಾಗ ನಾನು ಒಬ್ಬಳೇ, ಬಟ್ ವೀಡಿಯೋ ಕಂಟೆಂಟಿಗೋಸ್ಕರ ನಾನು ಬೇರೆಯವ್ರ ಕೈಲಿ ವೀಡಿಯೋ ಮಾಡಿಸ್ಬೇಕು. ಯಾಕಂದರೆ ವೀಡಿಯೋ ಕಂಟೆಂಟ್ ಕ್ರಿಯೇಟರ್ ನಾನು. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಒಂದಷ್ಟು ಕ್ವಶನ್ಸ್ಗಳಿಗೆ ಉತ್ತರ ನನ್ನ ಹತ್ರ ಇದೆ. ಬಟ್ ಅವ್ರ ಕ್ಯಾಮ್ರಾ ಮುಂದೆ ಬರಲ್ಲ, ಅವ್ರು ವೀಡಿಯೋ ಮಾಡೋದಷ್ಟೇ ಕೆಲಸ ಅಂತೆ. ಸೊ ಹಂಗಾಗಿ ನಾನು ತೋರಿಸಿಲ್ಲ ಅಷ್ಟೇ. ಒಂದು ದಿನ ನಾನು ಅವ್ರನ್ನ ತೋರಿಸ್ತೀನಿ, ಬಟ್ ಯಾವಾಗ ಅಂತ ಹೇಳಲ್ಲ. ಸೊ ನಿಮ್ಮ ವೀಡಿಯೋಗಳು ಹೆಂಗೆ ಬರ್ತಿದ್ದಾವೆ, ಏನು ಕತೆ ಅನ್ನೋದ್ರ ಬಗ್ಗೆ ನೀವು ನನ್ನ ಕಮೆಂಟ್ ಹಾಕಬೇಕು. ಈ ಕ್ವಶನ್ಸ್ಗೆಲ್ಲ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಯಾಕೆಂದರೆ ನಿಮಗೆ ಗೊತ್ತು, ನನ್ನ ಕೈಯಲ್ಲಿ ಕೆಲಸಗಳನ್ನೇ ಮಾಡ್ಕೊಳಕ್ಕಾಗಲ್ಲ. ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ. ಸೊ ಓಡಾಡದೇ ಇರೋ ಕಾರಣ ನನಗೆ ಕೈಗಳೇ ಕಾಲುಗಳಾಗಿದ್ದಾವೆ. ಸೊ ಇದೇ ರೀಸನ್ನು. ಮತ್ತು ವೀಡಿಯೋ ನೋಡೋವಾಗ ಒಬ್ರಿಗೆ ಗೊತ್ತಾಗಬೇಕು, ಇವ್ರ ವೀಡಿಯೋ ಕಂಪ್ಲೀಟ್ಲಿ ನೋಡ್ತಾ ಇದ್ದೀವಿ ನಾವು, ಅವ್ರು ಹೇಗಿದ್ದಾರೆ, ಏನು ಕತೆ ಅನ್ನೋದೆಲ್ಲ ತಿಳ್ಕೊಬೇಕು ಅನ್ನೋ ಒಂದು ರೀಸನ್ನಿಂದ ನಾನು ಈ ಥರ ಕಂಪ್ಲೀಟ್ಲಿ ವೀಡಿಯೋಸ್ನ ಬೇರೆಯವ್ರ ಕೈಲಿ ಮಾಡಿಸ್ತೀನಿ. ಸೊ ವೀಡಿಯೋ ವ್ಯೂಸು ಒಂದು, ಮತ್ತು ನಾನು ಸದ್ಯಕ್ಕೆ ಯೂಟ್ಯೂಬ್ ಚಾನಲ್ ಮಾಡ್ತಿರೋದ್ರಿಂದ ನೀಟಾಗಿ ನನ್ನ ಕೆಲಸಗಳನ್ನ ನಾನು 100% ಶ್ರಮ ವಹಿಸಿ ಮಾಡಬೇಕು. ಅದಕ್ಕೆ ಮಾಡ್ತಾಯಿದ್ದೀನಿ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲ ಸಪೋರ್ಟಿಗೆ. ನಾನು ಇವಾಗ ದೇವಸ್ಥಾನ ಹತ್ರ ಬಂದೆ. ಸೊ ಟ್ರೈನ್ ಸ್ಟೇಷನಿಂದ ತುಂಬ ದೂರ ಏನಿಲ್ಲ, 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಷ್ಟೇ ದೂರ ಇದೆ. ಸೊ ಈಸಿಯಾಗಿ ಬರ್ಬೋದು ದೇವಸ್ಥಾನದ ಹತ್ರ ಬರಬೇಕಾದ್ರೆ ನಾನು ಗಾಡಿ ತೊಗೊಂಡು ಬಂದಿದ್ದೀನಿ.
ಸೊ ಗಾಡಿನ ಅಲ್ಲೇ ಬಿಟ್ಬಿಟ್ಟು ದೇವಸ್ಥಾನದ ಹತ್ರನೇ ಸೊ ಗಿರಿ ಪ್ರದರ್ಶನಿಗೆ ಆಮೇಲೆ ನೆಕ್ಸ್ಟ್ ಹೋಗುವಂಥದ್ದು. ಸೊ 14 ಕಿಲೋಮೀಟ್ರು ಒಂದು ರೌಂಡ್ ಬಳಸ್ಕೊಂಡು ಬರ್ತೀವಿ ನಾವು. ಸೊ ಇದೇ ಪ್ಲೇಸಿಗೆ ಮತ್ತೆ ಬರ್ತೀವಿ. ಸೊ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಇಲ್ಲಿ. ಅಲ್ಲಿ ಮಳೆ ವೆದರ್ ಬೇರೆ ಸೇಮ್ ಬೆಂಗಳೂರು ಥರನೇ ಇತ್ತು. ಬಟ್ ಅಲ್ಲಿ ರೋಡ್ ಸರಿ ಇಲ್ಲದಿರೋಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗಬೇಕಾಗಿತ್ತು. ಅಲ್ಲೆಲ್ಲ ಜಲ್ಲಿಕಲ್ಲು ಹಳ್ಳ ಎಲ್ಲ ಇರ್ತಾಯಿತ್ತು. ಸೊ ನನ್ನ ಮಗ ನಾನು ಇಬ್ಬರು ವೇಟ್ ಇರೋದ್ರಿಂದ ಆ ವೀಲ್ಚೇರ್ ಹೋಗ್ತಾನೆ ಇರಲಿಲ್ಲ ಒಂದೊಂದು ಸಾರಿ. ಸೊ ಒಬ್ಬರು ಕೈಲಲ್ಲಿ ಮುಂದೆ ಹೋಗಿ ಹೆಲ್ಪ್ ಮಾಡಿಸ್ಕೊಂಡು, ಬಟ್ ನಿಜ ಮನುಷ್ಯರು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ತುಂಬ ಜನ. ಯಾಕಂದರೆ ನಾವು ಡೈಲಿ ಅವ್ರು ಕೈಲಿ ಮಾಡಿಸ್ಕೊಳ್ಳಲ್ಲ, ಯಾವಾಗೋ ಒಂದು ಹೆಲ್ಪ್ ಅಂದಾಗ ಸಡನ್ಲಿ ಮಾಡೇ ಮಾಡ್ತಾರೆ. ಸೊ ಒಂಥರ ಖುಷಿಯಾಗುತ್ತೆ. ಇಂಡಿಪೆಂಡೆಂಟಾಗಿ ಓಡಾಡಿ ಒಂದು ಪ್ಲೇಸ್ನ ನೋಡ್ಕೊಬರೋದು ಅಷ್ಟು ಸುಲಭ ಅಲ್ಲ. ಮನೆಯಿಂದ ಹೊರಗಡೆ ಹೋಗೋದೇ ಒಂದು ದೊಡ್ಡ ಕಷ್ಟ ಇರುತ್ತೆ ನಮಗೆ. ಅದರಲ್ಲಿ ತುಂಬ ದೂರ ಹೋಗಿ 300 ಕಿಲೋಮೀಟ್ರ್ ಅಷ್ಟು ದೂರ ಹೋಗಿದ್ದೀನಿ ನಾನು. ನಾವಿವಾಗ ಬೆಳಗ್ಗೆನೇ ಅರುಣಾಚಲೇಶ್ವರ ದೇವಸ್ಥಾನದ ಮುಂದೆಗಡೆನೇ ಇದ್ದೀವಿ. ಸೊ ಇವಾಗ ಇಲ್ಲೊಂದು ಬತ್ತಿದು ದೀಪ ಕೊಟ್ಟಿದೆ, ಇದನ್ನ ಕರ್ಪೂರ ಸಮೇತ ಅಂಟಿಸ್ಬೇಕಂತೆ. ನಾವೇನು ಬೇಡ್ಕೊತೀವಿ ಅದು ಈಡೇರುತ್ತೆ ಅಂತ ಇಲ್ಲಿನ ಪ್ರತೀತಿ. ಸೊ ಈ ಮೇನ್ ದೇವಸ್ಥಾನದಿಂದ ನಾವು ಇದನ್ನ ಬತ್ತಿ ಅಂಟಿಸಿದಾದ್ಮೇಲೆ 14 ಕಿಲೋಮೀಟ್ರ್ ನಾವು ಗಿರಿ ಪ್ರದಕ್ಷಿಣೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಪೂಜೆ ಮಾಡೋದಕ್ಕೆ ಹೋಗೋಣ.
ನೋಡಿ ಇಲ್ಲಿ ಶಿವನ ಆಕಾರ ಇರೋವಂಥ ಒಂದು ದೀಪದಲ್ಲಿರೋವಂಥ ಬತ್ತಿ ಇದು. ಇದನ್ನ ಮಾಡಿ ಇನ್ನೇನು ಸರಿ ಕೊಡ್ತೀವಿ ಬಟ್ ಹಸುಗಳದ್ದು ತುಪ್ಪದಲ್ಲಿ ಮಾಡಿರೋವಂಥದ್ದಂತೆ. ಅವ್ರ ಭಾಷೆ ನನಗೆ ಕೆಲವೊಂದು ಅರ್ಥ ಆಗಲಿಲ್ಲ, ಬಟ್ ಆದಷ್ಟು ಅರ್ಥ ಮಾಡ್ಕೊಂಡೆ. ಏನು ಮಾಡೋದು, ಎಲ್ಲೋ ಒಂದು ಕಡೆ ಏನೋ ಒಂದು ಅರ್ಥ ಮಾಡ್ಕೊಬೇಕಲ್ಲ, ಅವ್ರು ಮಾಡೋ ಕೆಲಸ ನೋಡೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ದೀಪಕ್ಕೆ ಈ ಥರ ತುಪ್ಪನ ಡೈರೆಕ್ಟಾಗಿ ಸೋರ್ಸ್ತಾರೆ, ಅಂದರೆ ಸುರಿತರದೊಳಗಡೆ ಅದೆಲ್ಲ ಬತ್ತಿ ನೆನೆಯುತ್ತೆ. ಸೊ ಇದನ್ನು ಅದ್ರ ಮೇಲೆ ಒಂದು ಕರ್ಪೂರ ಕೊಡ್ತಾರೆ, ಕರ್ಪೂರ ಇಟ್ಬಿಟ್ಟು ದೀಪ ಹಚ್ಬಿಡೋದು. ಸೊ ಆವಾಗ ಒಂದು ಆರತಿ ಥರ ಆಗುತ್ತೆ ಅದು. ಬಟ್ ಇದೇ ಥರ ಅಲ್ಲಿ ಇಡ್ತಾಯಿದ್ರು, ನೋಡಿದೆ ನಾನು ಒಂದಷ್ಟು ಜನನು. ಬಟ್ ಇದನ್ನು ನಾನು ಡಿಫ್ರೆಂಟಾಗಿ ಇದೇ ಫಸ್ಟ್ ಟೈಮ್ ನೋಡಿದ್ದು. ತುಂಬ ಖುಷಿ ಆಯ್ತಪ್ಪ. ಇದನ್ನು ನಾನು ವಿಡಿಯೋದಲ್ಲಿ ತೋರ್ಸೋಕ್ಕೂ ಖುಷಿ ಆಯಿತು, ಯಾಕಂದರೆ ಇಲ್ಲಿವರೆಗೂ ಈ ಥರದ್ದು ನಾನು ಒಂದು ತೋರಿಸೇ ಇರಲಿಲ್ಲ. ಬಟ್ ತುಪ್ಪದಲ್ಲಿ ಇದನ್ನು ಡೈರೆಕ್ಟ್ ಮಾಡ್ತಾರಲ್ವಾ, ಹಾಗಾಗಿ. ಬಟ್ ರೇಟು ಕೂಡ ಅದೇ ಥರ ಇತ್ತು. ಬೀದಿ ಪ್ರದಕ್ಷಿಣೆಗೆ ಬಂದರೆ ಈ ಕಡೆ ರೋಡ್ ಸರಿ ಇಲ್ಲ ಅಂತ ಹೇಳಿದ್ರು, ಈ ಕಡೆಯಿಂದ ಬರ್ಸ್ಕೊಬರೋದು ಹೇಳ್ತಾ ಇದ್ದಾರೆ. ನಾನಿವಾಗ ನನ್ನ ಗಾಡಿ ಪಾರ್ಟ್ನ ಒಂದು ಕಡೆ ನಿಲ್ಲಿಸಿ ದೇವಸ್ಥಾನ ಪಕ್ಕ ಬ್ಯಾಟ್ರಿ ಎಲ್ಲ ಕವರ್ ಮಾಡಿಬಿಟ್ಟು ಮಳೆ ಬಂದರೆ ನೆನಿಬಾರ್ದು ಅಂತ ಒಂದು ಅಂಗಡಿಗೆ ನನ್ನ ಲಗೇಜ್ ಎಲ್ಲ ಕೊಟ್ಟು ಬೇಕಾಗಿರೋಂಥ ಐಟಮ್ಸ್ ಮಾತ್ರ ತೊಗೊಂಡು ಹೊರಟೆ. ಬರೀ 100 ಮೀಟ್ರ್ ಬರೋಕ್ಕಾಯ್ತಾ ಇಲ್ಲ, 14 ಕಿಲೋಮೀಟ್ರ್ ಕೈಯಲ್ಲಿ ತಳ್ಕೊಂಡು ಹೋಗ್ಬೇಕು ಅಂದರೆ ಯಪ್ಪ ಹೆಂಗಪ್ಪ ಹೋಗೋರು ಅಂತ ಈಗ ಧೈರ್ಯ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ದೇವರೇ ಶಕ್ತಿ ಕೊಡಪ್ಪ ನನಗೆ, ಹೆಂಗಾದ್ರೂ ಮಾಡಿ ಒಂದು ಸಾಧನೆ ಮಾಡಬೇಕಷ್ಟೇ. ಇವಾಗ ಒಟ್ಟಲ್ಲಿ ಭಕ್ತಿಯಿಂದ ಬಂದ ಮೇಲೆ ಭಕ್ತಿಯಿಂದ ಕೆಲಸ ಮಾಡಬೇಕು. ಹೋಗೋಣ ಇವಾಗ, ಬನ್ನಿ. ಆಕ್ಸಿಡೆಂಟಾಗಿ 6 ಇಯರ್ಸ್ ಆದಮೇಲೆ ಫಸ್ಟ್ ಟೈಮು ಸಿಲ್ಕ್ ಸ್ಯಾರಿ ಉಟ್ಟಿದ್ದೀನಿ. ಇಲ್ಲಿವರೆಗೂ ಸಿಲ್ಕ್ ಸ್ಯಾರಿ ಉಡೋಕ್ಕೆ ಆಗಿರಲಿಲ್ಲ, ನನ್ನ ಸಿಚುವೇಶನ್ ಹಂಗಿತ್ತು. ಸೊ ಇವತ್ತು ಫಸ್ಟ್ ಟೈಮ್ ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ಸ್ಯಾರಿ ಫೋಟೋ ನಾನು ನಿಂತಿರೋ ಫೋಟೋ ಸೈಡಲ್ಲಿ ಹಾಕ್ತೀನಿ ನೋಡಿ. ಸೊ ಒಂದು ವಾರ ಆಕ್ಸಿಡೆಂಟ್ಗೂ 1 ವಾರ ಮುಂಚೆ ನಮ್ಮ ಚಿಕ್ಕಮ್ಮನ ಮಗಳು ಮದುವೆಗೆ ಹೋಗಿದ್ದೆ, ಆ ಟೈಮಲ್ಲಿ ತೆಗೆದಿರೋ ಫೋಟೋ ಇದು. ಈ ಫೋಟೋ ನೋಡಿದ್ಮೇಲೆ ಏನು ಅನಿಸ್ತು ಅಂತ ನನಗೆ ಒಂದು ಕಮೆಂಟು ದಯವಿಟ್ಟು ಹಾಕ್ಬೇಕು ನೀವು. ಇಲ್ಲಿ ಒಂದು ಮದುವೆ ಜೋಡಿ ಹೋಗ್ತಾಯಿತ್ತು, ನೋಡಿ ತುಂಬ ಖುಷಿಯಾಯಿತು. ಅದಕ್ಕೆ ನನ್ನ ವೀಡಿಯೋದಲ್ಲಿ ಅವ್ರನ್ನ ಸೆರೆ ಹಿಡಿದೆ. ಸೊ ಏನು ಗೊತ್ತಾ, ಲೈಫಲ್ಲಿ ಮದುವೆ ಆದಮೇಲೆ ಹೆಣ್ಮಕ್ಳು ಹಣೆ ಬರ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಹಣೆ ಬರ ಗೊತ್ತಾಗೋದು ಇಲ್ಲಿಂದನೇ ಸ್ಟಾರ್ಟು. ಸೊ ಇವ್ರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಸೊ ಎಲ್ಲರ ಜೀವನದಲ್ಲೂ ಕೆಟ್ಟದ್ದು ನಡೆಯುತ್ತೆ, ಅದು ಯಾವಾಗ ನಡೀತದೆ ಹೆಂಗೆ ನಡೀತದೆ ಅಂತ ಗೊತ್ತಾಗಲ್ಲ ಅಷ್ಟೇ. ಬಟ್ ಇವ್ರ ಜೀವನದಲ್ಲಿ ಒಳ್ಳೆಯದಾಗಲಿ ನನ್ನ ಕಡೆಯಿಂದ. ಇವ್ರು ನೋಡಿ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮದುವೆ ಆದ ಹೊಸದ್ರಲ್ಲಿ ಎಲ್ಲರೂ ಕೈ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿರ್ತಾರೆ. ಅದೇ ಗಟ್ಟಿತನ ಅವ್ರ ಲೈಫ್ ಲಾಂಗ್ ಬದುಕಿರೋವರೆಗೂ ಇರೋಕ್ಕೆ ಯಾಕಾಗಲ್ಲ ಅಂತ ಗೊತ್ತಿಲ್ಲ. ಈಗಿನ ಕಾಲದಲ್ಲೆಲ್ಲ ಈ ಥರ ಅರ್ಧ ಬರ್ಧದ್ದು ಒಂದು ಜೀವನ ನಡೀತಾ ಇದೆ. ಸೊ ಅರ್ಥ ಆಗೋರ್ಗೆ ಅರ್ಥ ಆಗಲಿ. ಇಲ್ಲಿ ದೇವಸ್ಥಾನದಿಂದ ಸ್ವಲ್ಪ ದೂರ ಬಂದು ಟಿಫನ್ ತಿನ್ನಕ್ಕೆ ಬಂದು ಹೊಟ್ಟೆ ಹಶ್ವಾಗ್ತಾಯಿತ್ತು. ಅದು ಬೆಳಗಿನ ಜಾವ ಅಂತೂ 6 ಗಂಟೆ 5 ಗಂಟೆ ಈ ಥರ ಎದ್ದಾಗಂತೂ 8 ಗಂಟೆ ಅಷ್ಟರಲ್ಲೇ ಟಿಫನ್ ಟೈಮಿಗೆ ಹೊಟ್ಟೆ ಹಸ್ವಾಗ್ಬಿಡುತ್ತೆ. ಆ್ಯಕ್ಚುಲಿ ಮನುಷ್ಯನ ನಾರ್ಮಲ್ ಟೈಮು 8 ಗಂಟೆ ಒಳಗಡೆ ಬೆಳಗ್ಗೆ ಟಿಫನ್ ಮುಗಿಸಿರ್ಬೇಕು, ಮಧ್ಯಾಹ್ನ 1 ಗಂಟೆ ಒಳಗಡೆ ಊಟ ಮುಗಿಸಿರ್ಬೇಕು, ನೈಟು 8 ಗಂಟೆ ಒಳಗಡೆ ಊಟ ಮುಗಿಸ್ಬೇಕು, ನೈಟ್ ಊಟನ. ಸೊ ಈ ಥರ ಇರೋದು. ಸೊ ನಾವೇನು ಮಾಡಿದ್ದೀವಿ, ಅದನ್ನು ಉಲ್ಟಾ ಮಾಡ್ಕೊಬಿಟ್ಟಿದ್ದೀವಿ. ಯಾವ್ಯಾವ ಟೈಮ್ಗೋ ತಿನ್ನೋದು, ಯಾವ್ಯಾವ ಟೈಮ್ಗೋ ಕಾಯಿಲೆಗಳು ಬರ್ಸ್ಕೊಳ್ಳೋದು ಥರ. ಸೊ ಹಂಗೆ ಬೆಳಗ್ಗೆ ಹೊತ್ತು ಬೇಗ ಎದ್ದಾಗ ನಾನು ಅನುಭವ ಆಗಿರೋ ಪ್ರಕಾರ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಏನಾದರೂ ಎದ್ದರೆ ಬೆಳಗ್ಗೆ 8 ಗಂಟೆ ಒಳಗೇ ಟಿಫನ್ಗೆ ಹೊಟ್ಟೆ ಹಸ್ವಾಗ್ತಾ ಇರುತ್ತೆ. ಸೊ ಅದು ನಾರ್ಮಲ್ ಟೈಮು. ಸೊ ಬೆಳಗ್ಗೆ ಬೇಗ ಎದ್ದೊಳೋದು ಒಳ್ಳೆಯದು. ನಾನೇನು ಮಾಡ್ತೀರೋ, ನಾನು ಈ ಪರಿಸ್ಥಿತಿ ಹಿಂಗಿದೆ ಹಂಗಾಗಿ ಲೇಟಾಗಿ ಎದ್ದೊಳ್ತೀನಿ. ಬಟ್ ಇವಾಗ ನನ್ನ ಮಗುವಿನಿಂದ ನಾನು ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಆರೋಗ್ಯನ ತಂದ್ಕೋಬೇಕು. ಹಸಿ ಮಣ್ಣಿಂದ ಅಲ್ಲೇ ಇನ್ಸ್ಟೆಂಟ್ ಗಣೇಶ ಮಾಡ್ತಾಯಿದ್ರು, ನೋಡ್ಬಿಟ್ಟು ಖುಷಿ ಆಯಿತು. ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ ಗೋಲ್ಡ್ ಕಲರ್ ಪೇಂಟ್ನ ಮೊದಲೇ ಮೋಲ್ಡಿಗೆ ಬಳ್ಬಿಡ್ತಾ ಇದ್ದಾರೆ. ಅದಾದಮೇಲೆ ಮಣ್ಣನ್ನು ಹಾಕ್ಬಿಟ್ಟು ಅದನ್ನು ಒಂದು ಅಚ್ಚು ತೆಗಿತಾ ಇದ್ದಾರೆ. ಆ್ಯಕ್ಚುಲಿ ಇದನ್ನು ನಾನು ಕಲ್ತಿದ್ನಲ್ವಾ, ನೋಡಿ ಒಂಥರ ಖುಷಿ ಆಯಿತು. ನೋಡೋದಕ್ಕೂ ತುಂಬ ಖುಷಿ ಆಯಿತು. ಆಮೇಲೆ ನಾನು ಮೋಲ್ಡು ಇಟ್ಟಿದ್ದೀನಿ, ಬಟ್ ಮಾಡಿಲ್ಲ ಅಷ್ಟೇ. ನಾನಿವಾಗ ಇರೋ ಪರಿಸ್ಥಿತಿ ಬ್ಯುಸಿ ಒಳಗಡೆ ನನಗೆ ಮಾಡೋಕ್ಕಾಗ್ತಿಲ್ಲ. 2 ಮೋಲ್ಡು, ಒಂದು ಗೌರಿ ಮತ್ತು ಒಂದು ಗಣೇಶ 2 ತಂದಿಟ್ಕೊಂಡಿದ್ದೀನಿ. ನನಗೆ 100 ಆಸೆ ಇದೆಯಪ್ಪ, ಮಣ್ಣಲ್ಲಿ ಏನಾದರೂ ಹೊಸ್ದಾಗಿ ಮಾಡಬೇಕು, ನನ್ನ ಕೈಯಿಂದನೇ ನಾನು ಮಾಡಿ ಕೊಡಬೇಕು ಅಂತ. ಖುಷಿಯಾಗಿ ತುಂಬ ಜನ ತಗೊಳ್ಳೋರಿದ್ದಾರೆ. ಸೊ ಅದನ್ನೆಲ್ಲ ಮುಂದೆ ಆಗಲಿ ಕೆಲಸಗಳು ಅಂತೇಳಿ ಎಲ್ಲರೂ ಆಶೀರ್ವಾದ ಮಾಡಿ. ನನಗೆ ಮಣ್ಣಲ್ಲಿ ಏನಾದರೂ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ.
ಸೊ ಹಂಗಾಗಿ ಇದು ನೋಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿಯಿಂದ ನೋಡ್ತಾ ಇದ್ದೆ ನಾನು. ಅದಕ್ಕೆ ಒಂದು ಕ್ಲಿಪ್ ತೊಗೊಂಡೆ. ಸೊ ಇದೇ ಥರ ನನಗೂ ಕಲಿಸ್ಕೊಟ್ಟಿದ್ದು. ಬಟ್ ಅವರು ಹಸಿ ಮಣ್ಣಿಗೆ ಪೇಂಟ್ ಮಾಡ್ತಾಯಿದ್ರು. ಓಕೆ, ಬಟ್ ಪೇಂಟು ಬೇಡ ಅಂತ ಅನ್ನಿಸ್ತು ನನಗೇನೋ. ನನ್ನ ಪ್ರಕಾರ ಪರಿಸರ ಸ್ನೇಹಿ ಗಣೇಶ ಮಾಡ್ತಾಯಿದ್ರು, ಹಾಗಾಗಿ ಪೇಂಟ್ ಮಾಡಬಾರ್ದಾಗಿತ್ತು ಅಂತ ಒಂದು ಕಡೆ ಅನ್ನಿಸ್ತು ನನಗೆ. ಸೊ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಹಾಕಿ. ಸೊ ಇವರು ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಏನು ಮಾಡ್ತಾಯಿದ್ರು ಗೊತ್ತಾ, ಮೇಲೆ 2 ಮೋಲ್ಡೂ ಅಟ್ಯಾಚ್ ಮಾಡ್ತಾಯಿದ್ರಲ್ಲ, ಆ ಮೋಲ್ಡ್ ಮಧ್ಯದಲ್ಲಿ ಸ್ವಲ್ಪ ಮಣ್ಣು ಸಿಕ್ಕಾಕೊಂಡಿರುತ್ತೆ, ಅದನ್ನು ದಾರದಲ್ಲಿ ನೀಟಾಗಿ ತೆಗಿತಾಯಿದ್ರು. ಸೊ ಇದನ್ನೆಲ್ಲ ನನಗೆ ಹೇಳ್ಕೊಟ್ಟಿದ್ರು. ಗಣೇಶ ಮೋಲ್ಡ್ ಕೊಟ್ರಲ್ಲ ಅವರು, ಅವ್ರ ಹತ್ರನೇ ಆರ್ಡ್ರ್ ಮಾಡ್ಕೊಂಡಿದ್ದು. ಇನ್ನೂ 2-3 ಗಣೇಶ ಮೋಲ್ಡು ಅಲ್ಲೇ ಬಿಟ್ಟಿದ್ದೀನಿ. ಬಟ್ ತೊಗೋಬೇಕು, ಯಾವಾಗ ತೊಗೋತೀನಿ ನನಗೆ ಗೊತ್ತಿಲ್ಲ. ಬಟ್ ನೋಡುವಾಗ ತುಂಬ ಖುಷಿ ಆಗ್ತಿದೆ. ನಿಮ್ಗೇನು ಅನ್ನಿಸ್ತು ನೋಡಿ ಹೇಳಿ. ಬಟ್ ಏನು ಗೊತ್ತಾ, ಆ ಮೂರ್ತಿಗಳನ್ನ ನಮ್ಮ ಕೈಯಿಂದ ಮಾಡೋವಾಗ ಅಂತೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಬಟ್ ಇದು ನನಗೆ ತುಂಬ ಖುಷಿಯಾದ ಒಂದು ವಿಷಯ ಹೇಳ್ಕೊಳ್ಳೋದಕ್ಕೆ. ಕಿಲೋಮೀಟರ್ಗೆ 100 ಕಿಲೋಮೀಟರ್ ಹೋಗೋದು ಆಯ್ತಾಯ್ತು. ಈಗ ಗಾಡಿ ಓಡಿಸಿ ಈ ಕಿಲೋಮೀಟರ್ಗಳು ಲೆಕ್ಕ ಸಿಗ್ತಾ ಇರಲಿಲ್ಲ. ಇವತ್ತು ಕೈಯಲ್ಲಿ ತಳ್ಳಿ ಒಂದೊಂದು ಮೀಟ್ರೂ ಲೆಕ್ಕ ಸಿಗ್ತಾಯಿತ್ತು ನನಗೆ. ನಿಜ ಹೆಲ್ದಿಯಾಗಿರೋಕ್ಕೆ ಎಷ್ಟೆಲ್ಲ ಶ್ರಮ ಪಡಬೇಕು ಅನ್ನೋದು ಇವಾಗ ಗೊತ್ತಾಗ್ತಿದೆ. ಸೊ ಆಗಿನ ಕಾಲದಲ್ಲೆಲ್ಲ ಕೆಲಸ ಮಾಡಿ ಇವಾಗ ನಾವೆಲ್ಲ ಸ್ವಲ್ಪ ಸೋಂಬೇರಿಗಳಾಗಿದ್ದೀವಿ. ಸೋಂಬೇರಿ ಅಂತ ಹೇಳ್ಕೋಬಾರ್ದು, ಯಾಕಂದರೆ ನಾನು ಎಲ್ಲ ಕೆಲಸಗಳು ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ. ಬಟ್ ಜನಗಳು ಎಷ್ಟು ಸೋಂಬೇರಿ ಆಗಿದ್ದಾರೆ ಅಂತ ಇವಾಗ ಗೊತ್ತಾಗ್ತಿದೆ. ಒಂದು ಬಟ್ಟೆ ಒಗೆಯೋದ್ರಿಂದ ಹಿಡಿದು ಮತ್ತು ಪಾತ್ರೆ ವಾಶ್ ಮಾಡೋದ್ರಿಂದ ಹಿಡಿದು ಎಲ್ಲರಿಗೂ ಮಿಷಿನ್ಗಳು ಬಂದ್ಬಿಟ್ಟಿದೆ ಇವತ್ತೆಲ್ಲ ಕೈಯಲ್ಲಿ ಕೆಲಸ ಮಾಡೋದೇ ಹೋಯ್ತು. ಹೆಲ್ತ್ ಅನ್ನೋದಂತೂ ಮೊದಲೇ ಹೋಗ್ಬಿಟ್ಟೈತೆ. ಸೊ ಇವಾಗ ನಡೆಯೋದ್ರ ಬೆಲೆ ಏನು, ಮತ್ತು ಹೆಲ್ತ್ಗೆ ಯಾವ ಥರ ಗಟ್ಟಿಯಾಗಿರೋಕ್ಕೆ ಏನೆಲ್ಲ ಮಾಡೋ ಅಂಥ ವ್ಯಾಯಾಮದ ಬಗ್ಗೆ ಒಂದು ಮನವರಿಕೆ ಆಯಿತು ನನಗೆ. ಕುಂಕುಮ ಎಲ್ಲೆಲ್ಲಿಗೆ ಹೋಯ್ತು ಹೋಗ್ಬಿಟ್ಟಿದ್ದೀನಿ, ಅವಾಗೆ ನೋಡೇ ಇಲ್ಲ ನಾನು. ದೇವಸ್ಥಾನ ಪ್ರದರ್ಶನಕ್ಕೆ ಬಂದಿದ್ದೀವಿ ಇವಾಗ. ಸೊ ಅಲ್ಲಿ ರೋಡು ಸರಿ ಇಲ್ಲ ಅಂತೇಳಿ ಈ ಕಡೆ ರೋಡಲ್ಲಿ ಬಿಟ್ಟು ಅಲ್ಲಿಂದ ತಳ್ಕೊಂಡು 1 ಕಿಲೋಮೀಟರ್ ದೂರದಲ್ಲಿ ಬಂದಿದ್ದೀವಿ. ಇವಾಗ ನಾವು ಗಿರಿ ಪ್ರದರ್ಶನಕ್ಕೆ ಬಂದಿರೋದು. ಸೊ ಇಲ್ಲಿಂದ ಕರ್ಪೂರ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಈ ಕರ್ಪೂರ ಎಷ್ಟು ದೇವಸ್ಥಾನ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು ಎಷ್ಟು ದೇವಸ್ಥಾನ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ನಾನೇ ತಳ್ಳೋಕ್ಕಾಗಲ್ಲ ಅಂದರೆ ಈ ಪೂರ್ವಿ ನೋಡಿ ಮೇಲೆ ಹತ್ಕೊಂಡು ಬರ್ತಾಯಿದ್ದಾನೆ. ಹಿಂಗೆ ನಂಗೆ ಗೊತ್ತಾಗ್ತಿಲ್ಲ ಯಾಕೆ ಹೋಗ್ತಾ ಇಲ್ಲ. ವೀಲ್ ಚೇರ್ ಅಂದರೆ ಆವಾಗ ಸಡನ್ ಬ್ರೇಕ್ ಹಾಕೋದು ಎಲ್ಲ ಮಾಡುತ್ತೆ. ಇದು 2ನೇ ದೇವಸ್ಥಾನ ಪ್ರದರ್ಶನಕ್ಕೆ ಬಂದಿರೋವಂಥದ್ದು. ಶ್ರೀಲಿಂಗಮ್ಮು. ಬಟ್ ಒಳಗಡೆ ಹೋಗೋಕ್ಕಾಗಲ್ಲ, ನಮ್ಗೆ ರೋಡ್ ಸೈಡ್ ಇದ್ದಾರೆ. ಅದಕ್ಕೆ ಇಲ್ಲೇ ಇದನ್ನ
ನೋಡಿ ನಿಂಬೆ ತುಳಿದವ್ರು ಅದಕ್ಕೆ ಪ್ರದಕ್ಷಿಣೆಗೆ ಬಂದಿರೋಂಥ ಮೂರನೇ ದೇವಸ್ಥಾನ. ಇಲ್ಲಿ ದೃಷ್ಟಿ ದೋಷಕ್ಕೆಲ್ಲ ತುಂಬ ನಿಗದಿಗಳನ್ನ ಹೊಂದಿದ್ದಾರೆ. ದೃಷ್ಟಿ ನಿವಾರಣೆ ಮಾಡೋಂಥ ಅಮ್ಮನವರು ಇವರು. ಈ ದೇವಸ್ಥಾನ ದೃಷ್ಟಿ ದೋಷ ನಿವಾರಣೆ ಮಾಡೋಂಥ ಒಂದು ದೇವಸ್ಥಾನ ಅಂತೆ. ಸೊ ಇಲ್ಲಿ ಒಂದಷ್ಟು ಮಂಗಳಮುಖಿಯರು ನಿಂತ್ಕೊಂಡು ದೃಷ್ಟಿನ ನಿವಾರಣೆ ಮಾಡೋ ಥರ ಒಂದು ದೃಷ್ಟಿ ತೆಗಿತಾರಂತೆ. ಬಟ್ ನಾವು ಹೋದಾಗ ನಮ್ಗೆ ಸಿಗಲಿಲ್ಲ. ಹಂಗಾಗಿ ನಾವು ಹೊರಟು ಬಂದು ಅಲ್ಲಿಂದ ನಿಂಬೆಹಣ್ಣು ಮಾತ್ರ ಇದು ಮಾಡಿಬಿಟ್ಟು Too much. How much? Too much. I think 60,000. 60,000. But it's not fair. This is not fair. This someone from Gujarat sells this. More than 60,000, I think. 7 this part. Make a video of this part. So you have to see this part. And let's do this. Okay. So just open it very easy. you open. Yes. Any wheelchair you fix? With it, any wheelchair. Any wheelchair. ಇವ್ರಿಗೆ ಆಕ್ಸಿಡೆಂಟ್ ಆಗಿರೋದು 2008ಅಲ್ಲಿ. ಸೊ ಇಷ್ಟು ವರ್ಷ ಸ್ಪೈನ್ ಇಂಜುರಿ ಆಗಿ ಈ ಥರನೇ ನಾರ್ಮಲ್ ವೀಲ್ಚೇರಲ್ಲಿ ಇರ್ತಾ ಇದ್ರಂತೆ. ಸೊ ಇದು ಒಂದು ಸೈಕಲ್ ಬ್ಯಾಟ್ರಿ ವೀಲ್ಚೇರ್ ಥರದ್ದು ಒಂದು ಆಲ್ಟ್ರೇಷನ್ ಮಾಡಿಕೊಂಡು ಈ ಥರದ್ರಲ್ಲೂ ಓಡಾಡ್ತಿದ್ದಾರೆ. ಬಟ್ ನಿಜ ಹೇಳಬೇಕು ಅಂದರೆ ಇದು ನಮ್ಮ ಗಾಡಿ ಥರ ಸ್ಟ್ರಾಂಗ್ ಇಲ್ಲ. ಎಲ್ಲರೂ ಸ್ಪೀಡಾಗಿ ರೋಡಲ್ಲಿ ಹೋಗ್ತಿದ್ರೆ ಇದೇನಾದ್ರು ಕಳಿಸ್ಕೊಂಡು ಎತ್ತಾಗ ಬಿದ್ದುಬಿಟ್ರೆ ಅಂತ ಭಯ ಆಗುತ್ತೆ. ಸ್ಟ್ರೆಂತ್ ಆಗಿರಬೇಕು. ನಾವು ಬೇರೆ ದಪ್ಪ ಇರೋದ್ರಿಂದ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಇವರೇನೋ ಸಣ್ಣೋಗಿದ್ದಾರೆ, ಹೆಂಗೋ ಮ್ಯಾನೇಜ್ ಮಾಡ್ಕೋತಾರೆ. ನಮ್ಮದು ಕತೆ ಹೇಳಪ್ಪ. No, but this is Chinese. Okay. But a man from India, in Gujarat, sells this. Okay. And he gives you a guarantee for that? Yes, 1 year. 1 year. ಈ ಆಶ್ರಮ ಎಲ್ಲ ನೋಡ್ಕೊಂಡು ಬಂದು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ಇಲ್ಲಿ ಲಾಸ್ಟಲ್ಲಿ ಮಧ್ಯಾಹ್ನ ಹೊತ್ತು ಊಟ ಕೊಡ್ತಾರೆ. ತುಂಬ ಜನ ಕ್ಯೂ ನಿಂತಿರುವಂಥದ್ದು. ಇಲ್ಲಿಂದ ಅಲ್ಲಿವರೆಗೂ ಎಷ್ಟು ಕ್ಯೂ ನಿಂತಿದ್ದಾರೆ. ಅಯ್ಯೋ ನಮ್ಮ ಪೂರ್ವಿ ನೋಡಿ ಎಲ್ಲ ಕುಂಕುಮ ತಗೊಂಡು ಬೂರ್ ಮರಮ್ಮನ ಬಳಿದಾರ ಹಂಗೆ ಬೆಳ್ದವನೆ. ಊಟ ತಗೊಬರಕ್ಕೆ ಹೋಗಿದ್ದಾನೆ ಇವಾಗ. ಇಲ್ಲಿ ಆಶ್ರಮದಲ್ಲಿ ಇಲ್ಲಿ ಬಂದಿದ್ದೀವಿ. ಊಟ ಮಾಡಬೇಕು. ಒಳಗಡೆ ಹೋಗಿದ್ದು, ಬಟ್ ಅಲ್ಲಿ ಧ್ಯಾನದಲ್ಲಿ ಕೂತಿದ್ದಾಗ ನನಗೆ ಒಳಗಡೆ ಹೋಗೋಕ್ಕಾಗಲಿಲ್ಲ. ಬಟ್ ಕಿಟಕಿಯಲ್ಲೇ ನೋಡ್ತಾ ಇದ್ದೆ ನಾನು. ಅಲ್ಲಿ ಕೂತಿರೋರೆಲ್ಲ ಒಂಥರ ಯಾವುದೋ ಲೋಕಕ್ಕೆ ಹೋಗಿರೋ ಥರ ಇತ್ತು. ನಾನು ಬರೀ ಕಿಟಕಿಯಿಂದ ನೋಡಿರೋದು. ಹೆಂಗೆ ನಿದ್ದೆ ಬರ್ತಾಯಿತ್ತು ಅಂದರೆ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಸೊ ಎಷ್ಟೋ ಹೊತ್ತು 1-2 ಸೆಕೆಂಡ್ ಅಷ್ಟೇ ಕಿಟಕಿಯಲ್ಲಿ ನೋಡಿದ್ದು, ನಿದ್ದೆ ಬಂದುಬಿಡ್ತು ನನಗೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ಅಲ್ಲಿ ನಿಲ್ಲೋಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಜಾಸ್ತಿ ಜನ ಫಾರಿನರ್ಸೇ ಬರೋದು. ನಿಜ ಹೇಳಬೇಕು ಅಂದರೆ ನಮ್ಮ ಸಂಸ್ಕೃತಿನ ನಾವೇ ಒಂದೊಂದು ಸಾರಿ ಆರಾಧನೆ ಮಾಡಲ್ಲ. ಫಾರಿನರ್ಸ್ ಬಂದು ಇಲ್ಲಿ ಒಂದು ಆರಾಧನೆ ಮಾಡೋ ಅಂಥದ್ದು ನೋಡಿದಾಗ ನಮಗೆ ಹೇಳಬೇಕು ಅಂದರೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ನಾವು ಯಾಕೆ ಇದನ್ನು ಪಾಲನೆ ಮಾಡ್ತಿಲ್ಲ. ಫಾರಿನರ್ಸು ಎಷ್ಟು ಭಕ್ತಿಯಿಂದ ಬರ್ತಾರಲ್ವ ಈ ಜಾಗಕ್ಕೆ ಅಂತ ಅನಿಸುತ್ತೆ. ಸೊ ಒಂದಷ್ಟು ಜನಕ್ಕೆ ಇಲ್ಲಿ ಬಂದರೆ ಒಂದು ಆತ್ಮಶಾಂತಿ, ನೆಮ್ಮದಿ ಸಿಗುತ್ತೆ. ಸೊ ಹಂಗಾಗಿ ಇಲ್ಲಿ ಬಂದು ಕೂರುವಂಥದ್ದು. ಎಷ್ಟೋ ಜನಗಳಿಂದ ಮೋಸ ಆಗಿರೋದು, ಏನೋ ಬೇರೆ ಥರ ಪ್ರಾಬ್ಲಮ್ಗಳು ಇದ್ದೇ ಇರುತ್ತಲ್ವ ಮನುಷ್ಯ ಅಂದಮೇಲೆ. ಸೊ ಇಲ್ಲಿ ಬಂದೋದ್ರಿಂದ ಒಂದು ನೆಮ್ಮದಿ ಸಿಗುತ್ತೆ, ಆತ್ಮತೃಪ್ತಿ ಸಿಗುತ್ತೆ. ಒಂಥರ ನೆಮ್ಮದಿ ಸಿಕ್ತು ನನಗೆ. ಇಲ್ಲಿ ಬಂದು ಖುಷಿ ಆಯಿತು. ಒಂದು ಕಡೆ ಸಿಕ್ಕಾಪಟ್ಟೆ ನಿದ್ದೆಗೆ ಹೋಗಿ ಹೆಂಗಾಯಿತು ಅಂದರೆ ಅಲ್ಲಿಂದ ಬರೋ ಹೊತ್ತಿಗೆ ಏನೋ ಒಂದು ಮೈಂಡ್ ಸೆಟ್ಟು, ಒಂದು ದೃಢ ಸಂಕಲ್ಪ ಬಂದಂಗೆ ಅನಿಸುತ್ತೆ. ಸೊ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ. ತುಂಬ ಜನ ಫಾರಿನರ್ಸ್ ಇದ್ದಾರೆ. ಇವಾಗ ಊಟ ತಿನ್ನಬೇಕು. ಸೊ ಇಲ್ಲಿ ಎಲ್ಲರೂ ಕರೆಯುವಂಥ ಹೆಸರು ರಮಣಾಶ್ರಮ ಅಂತ. ಇಲ್ಲಿ ಫಾರಿನರ್ಸ್ ಜಾಸ್ತಿನೂ ಇದ್ದಾರೆ. ಮತ್ತು ನೋಡಿ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಊಟ ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಎಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ ಒಂದಷ್ಟು ಜನ. ನಮಗೆ ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ.
ಸೊ ಅದಕ್ಕೋಸ್ಕರ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ, ನಮಗೆ ಕೊಡ್ತಾರಂತೆ ಊಟ, ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತೀವಿ. ಕೂಲಿ ಹೋಗಪ್ಪ, ಊಟ ಇಸ್ಕೊಂಬ ತಿನ್ನೋಣ. ಊರ್ವಿ ನಮಗೆಲ್ಲ ಬೆಳೆದಿದ್ನಲ್ಲ, ಅದಕ್ಕೆ ನಾನು ಉದ್ದನಾಮ ಇಟ್ಬಿಟ್ಟಿದ್ದೀನಿ, ಅದಕ್ಕೆ ಓಡೋಗ್ಬಿಟ್ಟ. ಮನುಷ್ಯ ಅನ್ನೋನು ತನ್ನ ಜಾತಿ ಆಗಿರ್ಬೋದು ಮತ್ತು ತನ್ನ ಅಹಂಕಾರ ಆಗಿರ್ಬೋದು ಎಲ್ಲನೂ ಬಿಟ್ಟು ಒಂದು ಕಡೆ ಸೇರ್ತಾನೆ ಅಂದರೆ ಅದು ತನ್ನ ಹೊಟ್ಟೆಗಾಗಿ, ಅಂದರೆ ಊಟಕ್ಕೋಸ್ಕರ ಮತ್ತು ನೀರು ಕುಡಿಯೋದಕ್ಕೋಸ್ಕರ. ಸೊ ಈ ಎರಡಕ್ಕೆ ಜಾತಿ ಕುಲನ ನೋಡಲ್ಲ ಮನುಷ್ಯ, ಬೇರೆದ್ರಲ್ಲಿ ಎಲ್ಲದರಲ್ಲೂ ನೋಡ್ತಾನೆ ಮನುಷ್ಯ. ಬಟ್ ಒಂದು ವಿಷ್ಣುವರ್ಧನ್ ಅವರ ಹಾಡಿದೆ, ಮನುಷ್ಯ ಏನೇ ಮಾಡಿದರೂ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಬಟ್ ಬರೀ ಚಿಕ್ಕದಾಗಿ ಮಾಡ್ಕೊಳ್ಳೋ ಮನುಷ್ಯ ಎಷ್ಟೆಲ್ಲ ಅಂತಸ್ತು ಇದಕ್ಕೋಗಿ ಲಾಸ್ಟಿಗೆ ಏನೆಲ್ಲ ಆಗ್ತಾನೆ ಅನ್ನೋದು ಒಂದು ಚಿಕ್ಕ ಉದಾಹರಣೆ. ಊಟದ ವಿಷಯ ಬಂದರೆ ಯಾವತ್ತೂ ದುರಾಂಕಾರ ತೋರಿಸ್ಬಾರ್ದು ಅಂತ ಹೇಳ್ತಾರೆ. ಕೆಲವೊಬ್ಬರು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಹೋಗಲ್ಲ, ಅಲ್ಲಿ ಅವರ ಇದನ್ನು ತೋರಿಸ್ತಾರೆ. ಬಟ್ ನಿಜ ಹೇಳ್ತೀನಿ, ದೇವಸ್ಥಾನದಲ್ಲಿ ಪ್ರಸಾದ ತಿಂದರೆ ಈ ದೇವರಿಂದ ಸಿಗೋವಂಥ ಒಂದು ಆಶೀರ್ವಾದನ ತಗೊಂಡಂಗೆ. ಕೆಲವೊಬ್ರು ಕೀಳಾಗಿ ನೋಡ್ತಾರೆ, ನಿಜವಾಗ್ಲೂ ದೇವರು ಅವ್ರಿಗೆ ಅದನ್ನು ತಕ್ಕನಾಗೆ ತೋರಿಸಿರ್ತಾನೆ, ಅರ್ಥ ಮಾಡ್ಕೊಳ್ಳಲ್ಲ ಕೆಲವೊಬ್ರು ಅಷ್ಟೇ. ಬಟ್ ಅದು ಪುಣ್ಯ ಮಾಡಿರಬೇಕು, ಪುಣ್ಯವಂತರಿಗೆ ಮಾತ್ರ. ವೀಲ್ ಚೇರ್ ತಳ್ಳಿ ಸಾಕಾಗ್ಬಿಟ್ಟಿತ್ತು. ಎಲ್ಲಾದರೂ ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸ್ಕೊಂಡು ಎಳ್ನೀರು ಕುಡಿಯೋಕ್ಕೆ ಬಂದಿದ್ದು. ಪೂರ್ವಿ ಅದು ಕೊಡಿಸು ಮಮ್ಮಿ, ಇದು ಕೊಡಿಸು ಮಮ್ಮಿ ಅಂತ ರೋಡ್ ತುಂಬ ಹೇಳ್ಕೊಂಡು ಬರ್ತಾಯಿತ್ತು. ಸರಿ ಕಣಪ್ಪ ಜ್ಯೂಸ್ ಕುಡಿಯಪ್ಪ ಅಂತ ಕೊಡಿಸ್ದೆ. ಸೊ ಹಂಗಾಗಿ ಎಳ್ನೀರು ಕುಡಿದು ಅದರೊಳಗಡೆ ಇರೋ ಅಂಥ ಇದೆಯಲ್ಲ, ಆ ಗೋರ್ ತಿನ್ನೋಕ್ಕಂತೂ ಬಲೆ ಇಷ್ಟ ನಮ್ಮ ಪೂರ್ವಿಗೆ. ಪಾಪ ಅವನು ಚಿಕ್ಕವನಾಗಿರೋದ್ರಿಂದ ಎಷ್ಟು ದೂರ ತಳ್ಳೋಕ್ಕಾಗುತ್ತೆ, ಒಂದು ಸ್ವಲ್ಪ ದೂರ ತಳ್ತಾ ಇದ್ದ. ಆಮೇಲೆ ಒಂದಷ್ಟು ದೂರ ನಾನು ತಳ್ಕೊಂಡು ಬರ್ತಾಯಿದ್ದೆ. ಯಾಕಂದರೆ ಫಸ್ಟ್ ಟೈಮು ಆಪ್ರೇಷನ್ ಆದಮೇಲಂತೂ ನಾನು ಒಂದು 100 ಮೀಟ್ರ್ ಕೂಡ ನಾನು ವೀಲ್ ಚೇರ್ ಎಲ್ಲೂ ತಳ್ಕೊಂಡೋಗಿಲ್ಲ ಇವತ್ತವರೆಗೂ. ಬಟ್ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಬರ್ತಾ 14 ಮೀಟರ್ಸ್ ಅಂದರೆ ಸುಮ್ಮನೆ ಅಲ್ಲ. ಹಂಗಾಗಿ ಒಂದಷ್ಟು ದಿನ ತಳ್ಕೊಂಡು ಬರೋದು, ಒಂದಷ್ಟು ದೂರ ನಿಂತ್ಕೊಳ್ಳೋದು, ಇನ್ನೊಂದಷ್ಟು ದಿನ ರೆಸ್ಟ್ ಮಾಡೋದು, ಈ ಥರ ಮಾಡ್ಕೊಂಡು ಬರ್ತಾಯಿದ್ದು. ಸೊ ಫಸ್ಟ್ ಟೈಮು ಬಂದಿದ್ದಲ್ವಾ, ಸ್ವಲ್ಪ ಇದಾಗ್ತಾ ಇರುತ್ತೆ, ಏನಪ್ಪ ಇಷ್ಟು ದೂರ ಬಂದಿದ್ದೀವಿ, ಹೆಂಗೋ ಪ್ರದಕ್ಷಿಣೆ ಮುಗಿಸ್ಬಿಡೋಣ ಅಂತ. ಅಲ್ಲಿ ದೇವಸ್ಥಾನಗಳು ಸಿಗ್ತಿತ್ತು, ಕೈ ಮುಗಿತಾಯಿದ್ದೋ ಹೋಗ್ತಾಯಿದ್ದೋ, ಹೆಂಗೋ ಯಾರ್ಯಾರೋ ಒಬ್ಬೊಬ್ಬರು ಒಂದಷ್ಟು ದೂರ ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಈ ಸಾರಿ ಜನ ಕಮ್ಮಿ ಇರ್ತಾಯಿದ್ರು. ಇದ್ದಾಗೆಲ್ಲ ಸಿಕ್ಕಾಪಟ್ಟೆ ಜನ ಬರ್ತಿದ್ರಂತೆ, ಯಾರು ಬೇಕಾದ್ರೂ ಹೆಲ್ಪ್ ಮಾಡಿಬಿಡ್ತಾಯಿದ್ರಂತೆ. ಅಲ್ಲಿರೋರು ಒಬ್ಬರು ಒಂದಷ್ಟು ಜನ ಹೇಳಿದರು ನನಗೆ, ಕನ್ನಡದವರೆಲ್ಲ ಅಲ್ಲಿ ಬಂದಿದ್ದರು. ಹಾಗಾಗಿ ಖುಷಿ ಆಯಿತು ಕನ್ನಡದವ್ರು ನೋಡಿದಾಗ, ನಮ್ಮವರು ಅಂತ. ಏನೋ ಗೊತ್ತಿಲ್ಲ, ನಮ್ಮ ಭಾಷೆ ಜನದವ್ರು ಸಿಕ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗಂತೂ. ಅದರಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಅವ್ರಿಗೆ ವಿಡಿಯೋ ನೋಡ್ತಾ ಇರ್ತಾರೆ. ತುಂಬ ಥ್ಯಾಂಕ್ಸ್ ಸರ್ ಮಾತಾಡ್ಸಿದ್ದಕ್ಕೆ. ಆಲ್ಮೋಸ್ಟ್ ನಮಗೆ ಆ ಸುತ್ತಮುತ್ತ ಎಲ್ಲ ಕಡೆ ಗಣಪತಿ ದೇವಸ್ಥಾನಗಳೇ ಕಾಣಿಸ್ತಾ ಇದ್ದವು. ಅದರಲ್ಲೂ ಗಣಪತಿಗಳನ್ನ ಬೇರೆ ಕಡೆ ಎಲ್ಲ ಕೂರಿಸಿದ್ರು, ಯಾಕಂದರೆ ಗಣಪತಿ ಹಬ್ಬದ ದಿನವೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಹಬ್ಬದ ದಿನವೇ ನಾವು ಪ್ರದಕ್ಷಿಣೆಗೆ ಹೋಗಿದ್ದು. ತುಂಬ ಒಳ್ಳೆಯ ದಿನ, ತುಂಬ ಖುಷಿನೂ ಆಯಿತು. ಏನೋ ದೇವರು ಅಲ್ಲಿವರೆಗೂ ಕರ್ಸ್ಕೊಂಡಿದ್ದಾರೆ ಅಂತ. ಸೊ ಎಲ್ಲರಿಗೂ ದೇವ್ರು ನೋಡೋ ಭಾಗ್ಯ ಸಿಗಲ್ಲ, ಅದೇ ಖುಷಿ. ಯಾಕಂದರೆ ಇರೋ ಅಷ್ಟು ದಿನ ನನಗೂ ಓಡಾಡೋಕ್ಕಾಗೋ ಅಷ್ಟು ದಿನ ಓಡಾಡ್ಬೋದು, ತುಂಬ ಏಜ್ ಆದಮೇಲೆ ಓಡಾಡೋಕ್ಕಾಗಲ್ಲ. ಸೊ ನೋಡಿ, ಕಾಲಿರೋವಾಗ ಅದ್ರ ಬೆಲೆ ಗೊತ್ತಾಗಲಿಲ್ಲ ನನಗೆ. ಅವರು ಇವರು ಅಂದ್ಕೊಂಡು ಇವ್ರಿಗೋಸ್ಕರ ಬದುಕಿ ಇವತ್ತು ನನಗೋಸ್ಕರ ನಾನು ಕಾಲು ಇಲ್ದಿರೋ ಟೈಮಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದಿದೆ. ಆದರೂ ಖುಷಿಯಾಗಿದ್ದೀನಿ ದೇವ್ರ ದಯದಿಂದ. ಅದಕ್ಕೆ ನಾನು ಖುಷಿಯಿಂದ ಹೇಳ್ಕೊತೀನಿ, ನೆಮ್ಮದಿ ಜೀವನನ ಎಷ್ಟು ದಿನ ಮಾಡೋಕ್ಕಾಗುತ್ತೋ ಅಷ್ಟು ದಿನ ಮಾಡಿಬಿಡ್ಬೇಕು. ನಾಳೆ ಅಂತ ಹೋದರೆ ಅದು ನಾಳೆ ಅನ್ನೋದು ಹಾಳು ಅಂತ ಎಲ್ರಿಗೂ ಗೊತ್ತಿರುವಂಥ ಗಾದೆ. ಸೊ ನಾನು ಅದಕ್ಕೆ ಧೈರ್ಯ ಮಾಡಿ ನನ್ನ ಕೈಲಾದದ್ದನ್ನು ನಾನು ಮಾಡ್ತಾಯಿದ್ದೀನಿ, ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಸೊ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ. ನಮ್ಮ ಪೂರ್ವಿಗೆ ಲ್ಯಾಂಗ್ವೇಜ್ ಬರೋಲ್ಲ, ಅಲ್ಲೋಗ್ಬಿಟ್ಟು ಕಬ್ಬಿನ ಜ್ಯೂಸ್ನ ಅದು ಏನೋ ಕೇಳ್ತಾ ಇದೆ, ಅದು ಅರ್ಥನೂ ಆಗ್ತಾಯಿಲ್ಲ. ಅವ್ರೇನೋ ಹೇಳ್ತಿದ್ದಾರೆ, ಇವ್ನಿಗೆ ಅರ್ಥ ಆಯ್ತಲ್ಲ, ಸುಮ್ಮನೆ ನೋಡ್ತವನೆ. ನನಗೆ ನಗು ಬರ್ತಾಯಿದೆ. ಮಾತಾಡ್ತಾರೆ, ನಮಗೆ ಬೇರೆ ಬರಲ್ಲ ಭಾಷೆ. ಇವನು ಒಂದು ಹೇಳಿದ್ರೆ ಅವ್ರಿಗೆ ಅದೇನು ಹೇಳ್ತಾವೋ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ಲೆಕ್ಕ ಗೊತ್ತಿಲ್ಲ.
ಎಷ್ಟು ರೂಪಾಯಿ ಹೇಳಿದ್ರು? ಇದಾಗಲೇ 8:95 ಅನ್ಸುತ್ತಿಲ್ಲ ಸಲ. ದೇವರೇ ಕಲ್ಲು ಜೋಡ್ಸವ್ರು ನೋಡಿ, ಮೇಲೆ ಮೇಲೆ ಜೋಡಿಸ್ಕೊಂಡು ಹೋಗ್ತವ್ರೆ ಫ್ಯಾಮಿಲಿ ಅನ್ಕೋತಿ ನೋಡಿ ಹೆಂಗೆ ಜೋಡಿಸಿದ್ದಾರೆ. ಇದು ಯಾವ ಮರ ಅಂತ ಗೊತ್ತಾಗಲಿಲ್ಲ, ಯಾವ ನೋಡಿ ನೋಡಿ ಫ್ರೆಂಡ್ಸ್. ಇವಾಗ ಬಂದಿದೆ ಅಪ್ಪ, ಏನೋ ಇದು ಇದ್ಯಾವುದು ಹೂವು ಅಲ್ವಾ, ಕಲ್ಲ ಬಟ್ಟೆ ಕಟ್ಟವ್ರೆ. ನನಗನ್ಸಿರೋ ಪ್ರಕಾರ ಇಲ್ಲಿ ಕಲ್ಲುಗಳೆಲ್ಲ ಇಟ್ಟಿರೋದು ಮಕ್ಕಳಾಗದೇ ಇರೋರು, ಮತ್ತು ತೊಟ್ಲು ಕಟ್ಟೋ ಥರ ಎಲ್ಲ ಮರಕ್ಕೆ ಕಟ್ಟಿದ್ದಾರೆ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಹಾಕಿ, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟು. ಅಂತೂ ಇಂತೂ ಅರ್ಧ ದಾರಿ 7 ಕಿಲೋಮೀಟರ್ ಅಷ್ಟು ದೂರ ಬಂದಿದ್ದು. ಕೈಯೆಲ್ಲ ಪೇನ್ ಎತ್ಕೊಳ್ಳೋಕೆ ಸ್ಟಾರ್ಟ್ ಆಗಿತ್ತು, ಯಾಕಂದರೆ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ನನ್ನ ನೂಕೆ ಇಲ್ಲ ವೀಲ್ ಚೇರು. ಸೊ ನೋಡಿ ಇಲ್ಲಿ ಬರ್ತಾ ಇದ್ದಾರಲ್ಲ ಇವರು, ದೇವ್ರಂಥ ಮನುಷ್ಯರು ಹೇಳಬೇಕು ಅಂದರೆ ಇವರೇ ನಮ್ಗೆ ಸಿಕ್ಕಿದ್ದು. ಆ 7 ಕಿಲೋಮೀಟ್ರಿಂದ ತಂದು ದೇವ್ರ ಗುಡಿವರೆಗೂ ತಲುಪಿಸ್ತಂಥ ಪುಣ್ಯಾತ್ಮರು ಇವರು. ನಿಜವಾಗ್ಲೂ ಕೈ ಮುಗಿಬೇಕು. ಲಾಸ್ಟಿಗೆ ನಾನು ಇವ್ರಿಗೆ ಕಾಲು ಮುಗಿಬಿಟ್ಟೆ, ಯಾಕಂದರೆ ನನಗೆ ನಿಜ ತಳ್ಳೋಕ್ಕೆ ಆಗ್ತಾ ಇರಲಿಲ್ಲ. 14 ಕಿಲೋಮೀಟ್ರ್ ಸುಮ್ಮನೆನಾ. ಬಟ್ ದೇವ್ರ ದರ್ಶನಕ್ಕೆ ಹೋಗಿದ್ದೀವಿ, ಒಳ್ಳೇದಾಗಲಿ ಅಂತ ಒಂದು ಒಳ್ಳೆ ಇದರಿಂದ ಇವ್ರು ದೇವ್ರ ರೂಪದಲ್ಲಿ ನಮ್ಗೆ ಸಿಕ್ಕಿದ್ರು. ಇದು ನೈಋತ್ಯ ಲಿಂಗಮ್ ಒಂದು ದೇವಸ್ಥಾನ ಹತ್ರ ಇದ್ದೀವಿ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೈತೆ ಬೆಳಗ್ಗೆಯಿಂದ ಇದು ಮಾಡಿ ಈಚೆ ತಳ್ಳಿ ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸ್ಟಾರ್ಟ್ ಮಾಡೋಣ ಮತ್ತೆ ಅಂತ. ದೇವಸ್ಥಾನ ಇದು ನೋಡೋಣ, ರಾಘವೇಂದ್ರಣ್ಣ ನೋಡಿ. ರಿಫ್ರೆಶನ್ ಮಾಡೋಣ. ಸರ್ ನಿಮ್ಗೆ ಸೋದಕ್ಕೆ ಬೇಕಾಗಿತ್ತು ನಾವು ಹೌದು ಕಣಪ್ಪ, ನೀನು ಇಲ್ಲಾದಿರ ಇಲ್ಲಿ ಬರ್ತಾ ಇರ್ಲಿಲ್ಲ. ಹೌದೌದು. ಇವ್ ಅಂಕಲ್ ಏನ್ ಮಾಡ್ತಾರೆ ಹಿಂದೆಗಡೆ ಬ್ಯಾಕ್ ಸೈಡಲ್ಲಿ ಅಂಕಲ್ ಇದ್ರಲ್ಲ ಅವರು ಮತ್ತೆ ಇವರು ಏನು ದುಃಖ ಬರ್ತಾ ಇಲ್ವಾ? ಹಂಗಾದ್ರೆ ನೀನ್ ಮಾತ್ರ ದುಃಖ ಬರ್ತಾ ಇದೆಯಾ? ಕಳ್ಳ ಸುಮ್ಮನೆ ಇವ್ ಸಿಕ್ಕಿಲ್ಲ ಅಂತೀರ, ಇವಾಗ ಬರ್ತಾರೆ ಚೂರ ಲಾಸ್ಟ್ ಸಾಕಾಗ್ಬಿಡ್ತಪ್ಪ. ಇವ್ ಅಂಕಲ್ ಸಿಕ್ಕಿರು ಸದ್ಯ ಕರ್ಕೊಂಡ್ ಬರ್ತಾ ಇದಾರೆ ಇವರು. ಆಗ್ಲೇ ಏನಿಲ್ಲ ಒಂದು 3-4 ಕಿಲೋಮೀಟ್ರಿಂದ ನಮಗೆ ಕಳ್ತಾ ಇರೋದು ಇವರು. ಅಲ್ಲ ವೀಲ್ ಚೇರಲ್ಲಿ ನಾವು ಹೋಗೋದೇ ಕಷ್ಟ, ಇವನು ಬೇರೆ ಕುಂಡಿಸ್ಕೊಂಡು ಪಾಪ ತಳ್ಕೊಂಡು ಬರ್ತಾ ಇದ್ದಾರೆ ಅಂಕಲ್. ಇಳಿಯೋ ಸ್ವಾಮಿ ಬರೀ. ಏನಾಗಲ್ಲ ಬರಪ್ಪ, ಇಳಿಯಪ್ಪ ಪ್ಲೀಸ್ ಇಳಿಯಪ್ಪ. ಪ್ಲೀಸ್ ಇಳಿಯಪ್ಪ. ಇದನ್ನು ಗಾಡಿ ಕೆಟ್ಟೋಯ್ತಾ ವೀಲ್ ಚೇರ್ ತಾನೆ ಪಾಪ. ಅವ್ರು ಪ್ರದಕ್ಷಿಣೆ ಮಾಡಕ್ ಬಂದವ್ರು, ಅದ್ರ ಜೊತೆಗೆ ನಮಗೂ ಹೆಲ್ಪ್ ಮಾಡೋದಲ್ದೆ ನೀನು ಬೇರೆ ಕುಡ್ಸ್ಕೊಂಡು ಅರ್ಧ ದಾರಿಗೆ ಎಳ್ಕೊಬತ್ತಾ ಇದ್ದಪ್ಪ. ಬಾಬಾ ಪ್ಲೀಸ್ ಇಳಿಯಪ್ಪ, ಪ್ಲೀಸ್ ಇಳಿ.
ಆಯ್ತು ಸಾಕು ಸಾಕು ಇವಾಗ ಸಾಕು. ಅಯ್ಯೋ ದೇವ್ರೆ பின்னாடி நிக்கிறானா? ಪೂರ್ವಿ ನಡೆಯೋಕ್ಕಾಗಲ್ಲ ಅಂತ ಗೊತ್ತಿತ್ತು ನಮಗೆ, ಹಾಗಾಗಿ ಅವ್ರಿವ್ರ ಗಾಡಿ ಅಡ್ಡ ಹಾಕೊಂಡು ಸ್ವಲ್ಪ ದೂರ ಕೂರ್ಸ್ಕೊಂಡು ಬರ್ತಾ ಇದ್ದಿದ್ದು. ಇನ್ನೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಅದಕ್ಕೆ ಪಾಪಚ್ಚಿ ನಡೆಯೋಕ್ಕಾಗಲ್ಲ ಅವ್ನ ಕೈಲಿ. ಲಾಸ್ಟ್ ದೇವಸ್ಥಾನ ಬೆಳಗಿವಿ ಗಿರಿ ಪ್ರದಕ್ಷಿಣೆಯಲ್ಲಿ ಶ್ರೀಕನ್ಯಾ ಲಿಂಗಂ ಅಂತ. ಇನ್ನು ಲಾಸ್ಟಿಗೆ ಸಿಗೋವಂಥದ್ದು ಅರುಣಾಚಲಂ ದೇವಸ್ಥಾನ. ಲಾಸ್ಟ್ ಅದು ಸದ್ಯ ಕಂಪ್ಲೀಟ್ ಆಯ್ತು. ಇವಾಗ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮುಗಿಸ್ಕೊಂಡು 1 ಕಿಲೋಮೀಟರ್ ಇದೆ ದೇವಸ್ಥಾನ. ಅಲ್ಲಿ ತಲುಪಿದ್ರೆ 14 ಕಿಲೋಮೀಟರ್ ಕಂಪ್ಲೀಟ್ ಆಗುತ್ತೆ. ಅಂತೂ ಇಂತೂ 14 ಕಿಲೋಮೀಟ್ರು ಜರ್ನಿ ಮುಗಿಸಿದ್ವಪ್ಪ ವೀಲ್ಚೇರ್ ತಳ್ಕೊಂಡು. ಅದರಲ್ಲಿ ಅರ್ಧ ನಾನು ತಳ್ಳಿದ್ದು, ಇನ್ನು ಅರ್ಧ ಪೂರ್ವಿ ತಳ್ಳಿದ್ದು, ಇನ್ನರ್ಧ ಪಾಪ ಅಂಕಲ್ ತಳ್ಳಿದ್ದು. ಹೆಂಗೋ ಮುಗಿಸ್ಕೊಂಡು 14 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದು. ತುಂಬ ಖುಷಿಯಾಯಿತು ದೇವಸ್ಥಾನದಾಗ ಬಂದಾಗ. ಯಾಕಂದರೆ ಕೈ ಬೇರೆ ಆಪ್ರೇಷನ್ ಆಗಿ ಪೇನ್ ಆಗಿರೋದ್ರಿಂದ ನನಗೆ ತುಂಬ ದೂರ ಗಾಡಿ ತಳ್ಳೋದಕ್ಕೆ ಕಷ್ಟ ಅಂತ ಅನಿಸುತ್ತೆ. ಅಂತೂ 14 ಕಿಲೋಮೀಟ್ರು ಕಂಪ್ಲೀಟ್ ಮಾಡ್ದು. ಅರ್ಧ ಗಂಟೆ ಹೆಂಗ ಪೂರ್ವಿ ನಾನು ಹೆಂಗೋ ತಳ್ಕೊಂಡು ಬಂದಿದ್ದು. ಇನ್ನರ್ಧ ದೇವರೇ ಯಾರೋ ಕಳಿಸ್ದಂಗಿತ್ತು. ಯಾಕಂದರೆ ಕೈಯಲ್ಲಿ ಆಗೋದೇ ಇಲ್ಲ. ಲಾಸ್ಟಿಗೆ ನಾವು ಪರಿಸ್ಥಿತಿ ಬಂದ್ಬಿಡ್ತು. ಯಾಕಂದರೆ ತಳ್ಳಿ ಸಾಕಾಗ್ಬಿಡ್ತು. ಬೆಳಗ್ಗೆ 7 ಗಂಟೆಗೆ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲದೆ ದೇವಸ್ಥಾನಗಳನ್ನ ನೋಡ್ತಾ ಮತ್ತು ಕರ್ಪೂರ ಹಚ್ಚುತ್ತಾ ಬಂದಿದ್ದು. ಸೊ ಇವಾಗ ಟೈಮ್ ಎಷ್ಟಾಗಿದೆಯಪ್ಪ, ಟೈಮ್ ಏನಿದೆಯಲ್ಲ, ಟೈಮ್ 3 ಗಂಟೆ ಆಗಿದೆ ಇವಾಗ ಸದ್ಯಕ್ಕೆ. ಈ 3 ಗಂಟೆ ಅಷ್ಟರಲ್ಲಿ ಮುಗಿಸ್ತು ಅಂತ ಹೇಳಿದ್ರೆ ದೇವರೇ ಬಲ್ಲ ಯಾವ ರೀತಿ ರೋಡಲ್ಲಿ ಬಂದಿದ್ದೀವಿ ಅಂತ. ಸೊ ಎಲ್ಲ ಸಿಟಿ ರೋಡೇನೆ ಹೇಳ್ಬೇಕು ಹೋದರೆ. ಅರ್ಧದಷ್ಟು ನಾನು ಪೂರ್ವಿ ಹೆಂಗೋ ಮಾಡ್ಕೊಂಡು ಹೋದು, ತಳ್ಕೊಂಡು ಹೆಂಗೋ ಮಾಡ್ಕೊಂಡು ತಳ್ಕೊಂಡು ಬಟ್ ಅರ್ಧದಿಂದ ಆಗೋದಿಲ್ಲ ಅಂದ್ಕೊಂಡೆ. ಬಟ್ ತಳ್ತಾ ಬರಬೇಕಾದ್ರೆ ಯಾರೋ ಒಬ್ಬರು ಸಿಕ್ಕಿದ್ರು ಪುಣ್ಯಾತ್ಮರು. ಇಲ್ಲಿವರೆಗೂ ಅವರು ಎಲ್ಪ್ ಮಾಡಿ ಇವಾಗ ತಂದು ಬಿಟ್ಟಿದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದು ಒಂದು ಜರ್ನಿ ಇವಾಗ ಮುಗಿದು ಕಂಪ್ಲೀಟಾಗಿ. ಇವಾಗ 14 ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ಲಾಸ್ಟ್ ದೇವಸ್ಥಾನದಿಂದ ಒಂದು ದರ್ಶನಕ್ಕೆ ಬಂದಿದ್ದೀವಿ. ಮುಂದೆ ದೇವಸ್ಥಾನದ ವಿಡಿಯೋ. ಇಷ್ಟೊತ್ತು 14 ಕಿಲೋಮೀಟ್ರು ಜರ್ನಿ ಮುಗಿಸಿದ್ದು. ಅಂದರೆ ಒಂಥರ ಪಾದಯಾತ್ರೆ ಅಂತಲೇ ಹೇಳ್ಬೋದು. ಬಟ್ ನಮಗೆ ಪಾದ ಇಲ್ಲ ಅಷ್ಟೇ, ಕೈಯೆಲ್ಲ ತಳ್ಕೊಂಡು ವೀಲ್ ಚೇರ್ ಯಾತ್ರೆ ಮಾಡ್ದಂಗಿತ್ತು. ಸೊ ಅದನ್ನೆಲ್ಲ ಮುಗಿಸಿ ಇವಾಗ ಗಾಡಿ ತಗೊಂಡು ಬ್ಯಾಕ್ ಸೈಡ್ ಗೇಟಿಂದ ದೇವಸ್ಥಾನ ಒಳಗಡೆ ಹೋಗಬೇಕು. ಹಾಗಾಗಿ ಈ ಕಡೆಯಿಂದ ಬರ್ತಾಯಿದ್ವಿ. ಆ್ಯಕ್ಚುಲಿ ಈ ಕರ್ನಾಟಕದಲ್ಲೂ ಅಷ್ಟು ದೇವಸ್ಥಾನಗಳು ಇಲ್ವೇನೋ ಅಂತ ಅನಿಸಿದ್ದು ನನಗೆ. ಯಾಕಂದರೆ ಅಲ್ಲಿ ಗಲ್ಲಿಗೂ ಸ್ವಲ್ಪ ದೂರ 100 ಮೀಟರ್ಸ್ಗೆಲ್ಲ ಒಂದೊಂದು ದೇವಸ್ಥಾನ ಇರ್ತಾಯಿತ್ತು.
ಎಷ್ಟು ದೇವಸ್ಥಾನ ಪ್ರದಕ್ಷಿಣೆ ಆಗ್ತಾವ ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಈ ದೇವಸ್ಥಾನ ಕೂಡ ಸಿಕ್ಕಾಪಟ್ಟೆ ದೊಡ್ಡದು. ಮತ್ತು ಒಳಗಡೆ ಹೋದರೆ ಯಾವ ಗೇಟಿಂದ ಹೋಗ್ತಿದ್ದೀವೋ ಎಲ್ಲಿ ಹೋಗ್ತಿದ್ದೀವಿ ಅಂತಲೇ ಅರ್ಥ ಆಗಲ್ಲ, ಅಷ್ಟು ದೊಡ್ಡ ದೇವಸ್ಥಾನ ಇದು. ಪುಳಿಯನ್ನ ಮತ್ತು ಸ್ವೀಟ್ ಪೊಂಗಲ್ ಅಂತೆ. ಸೊ ಎಲ್ಲನೂ ಈ ಥರ ಬೌಲ್ ಚಿಕ್ಕ ಚಿಕ್ಕ ಬೌಲ್ಗಳು 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದನ್ನು 10 ಬೌಲ್ ತಿಂದ್ರು ಹೊಟ್ಟೆ ತುಂಬಲ್ಲ ನನಗೆ. ಇವಾಗ ಹೊಟ್ಟೆ ಹಸ್ಬಿಟ್ಟಿದೆ. ರಾಜಗೋಪುರಂ ಒಳಗಡೆಯಿಂದ ಬರೋದಾದರೆ ಫ್ರಂಟಿಂದ ನಮಗೆ ಎಂಟ್ರಿ ಇರೋಲ್ಲ, ಬ್ಯಾಕ್ ಸೈಡಿಂದ ಎಂಟ್ರಿ ಇರುತ್ತೆ. ವೀಲ್ಚೇರ್ಗೆ ಅಂತಲೇ ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಹಂಗಾಗಿ ಬ್ಯಾಕ್ ಸೈಡಿಂದ ನಾವು ಇವಾಗ ಎಂಟ್ರಿ ಕಾಣಿದ್ವಿ. ಪ್ರಸಾದ ತಿಂತಾಯಿದ್ದೀವಿ. ಗೇಟ್ ಓಪನ್ ಮಾಡಬೇಕು, ವೇಟ್ ಮಾಡ್ತಾಯಿದ್ದೀವಿ. ಸ್ವೀಟ್ ಪೊಂಗಲು ಮತ್ತು ಹುಳಿ ಅನ್ನ ಕೊಟ್ಟಿದ್ದಾರೆ. 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಬೌಲಿಗೆ. ಇದು ಸಾಕಾಗಲ್ಲ ಹೇಳಬೇಕು, 10 ಬೌಲ್ ತಿನ್ನಬೇಕಾಗಿದೆ. ಸ್ವೀಟ್ ಪೊಂಗಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ಹಸಿರುತ್ತೆ, ಪ್ರಸಾದ ಸಿಕ್ಕಿರೋದಕ್ಕೂ ಒಳ್ಳೆ ಚೆನ್ನಾಗಿರುತ್ತೆ. ಅಲ್ಲೆಲ್ಲರೂ ರೋಡಲ್ಲಿ ಒಳ್ಳೆ ಫುಡ್ ಸಿಗ್ತಾಯಿತ್ತು, ಒಳ್ಳೆ ಪ್ರಸಾದ ಊಟ ತಿಂದಿದ್ರಾಗುತ್ತೆ. ಪ್ರಸಾದ ಸಿಕ್ತು. ಸದ್ಯ ಯಾರೋ ದೇವರಂತವ್ರ ಪುಣ್ಯಾಪುರಿಗೂ ಸಿಕ್ಕಿದ್ರು. ಎಷ್ಟು ಮೆಟ್ಲುಗಳಿದ್ದವು ಅಂದರೆ ಹೆಂಗೆ ಹೋಗೋದಪ್ಪ ಅಂತ ಡೌಟ್ ಆಗ್ತಿತ್ತು. ಬಟ್ ಕೈ ಮೈ ಎಲ್ಲ ನೋವಾಗಿತ್ತು. ಹೆಂಗೆ ಒಳಗಡೆ ಹೋಗೋದು, ಯಾರು ಇಲ್ಲ ನಿಮ್ಮ ಕಡೆಯವರು ಅಂತ ಬೇರೆ ವಿಚಾರಿಸಿದ್ರಾ. ಯಾರೂ ಇಲ್ಲ ಅಂತ ಹೇಳಂಗೂ ಇಲ್ಲ, ಬಿಡಂಗೂ ಇಲ್ಲ. ಆಮೇಲೆ ಯಾರೋ ಇಬ್ಬರನ್ನ ಎಲ್ಪ್ ಕೇಳಿದ್ದಕ್ಕೆ ಪಾಪ ಸಣ್ಣಗಿದ್ರು ಶಕ್ತಿಯುತವಾಗಿದ್ರು. ಎತ್ಕೊಂಡು ಹೋಗ್ಬಿಟ್ರು. ನಾನು ಎತ್ಕೊಂಡು ಒಳಗಡೆ ಒಂದು ದರ್ಶನ ಮಾಡಿಸಿ ತಂದು 5 ನಿಮಿಷದಲ್ಲಿ ಹೊರಗಡೆ ಬಿಟ್ಬಿಟ್ರು. ಇವಾಗ ಹೊರಗಡೆ ಹೋಗೋದು. ಒಳಗಡೆ ದೇವ್ರ ದರ್ಶನ ಆಯಿತು. ಹಾಗಾಗಿ ಬೇಗನೆ ಹೊರಗಡೆ ಬಂದೆ. ಇಂದು 10 ನಿಮಿಷ ಪ್ರಸಾದ ಕೊಟ್ಟು ಇವಾಗ ಹೊರಡಬೇಕು. ಸೊ ಲಗೇಜ್ ಎಲ್ಲ ಗೇಟ್ ಹತ್ರ ಇಡ್ತೀವಿ. ಬ್ಯಾಕ್ ಸೈಡ್ ಗೇಟಿಂದ ಒಳಗಡೆ ಬಂದಿರೋದು. ಸೊ ಇದೆಲ್ಲ ಎಷ್ಟು ದೂರ ಆಗುತ್ತೆ. ತಳ್ಕೊತಾ ಹೋಗ್ಬೇಕು ನಿಧಾನವಾಗಿ. ಎಷ್ಟು ಬೇಕೋ ಬಾಡಿಗೆ ಅಷ್ಟು
ಇಷ್ಟು ದಿನದಲ್ಲಿ ಆಲ್ಮೋಸ್ಟ್ ನನ್ನ ವೀಡಿಯೋಸು ಸ್ಟಾರ್ಟ್ ಆಗಿ 1.5 ವರ್ಷ ಆಯ್ತಾ ಬಂತು. ಸೊ ಇಷ್ಟು ದಿನದಲ್ಲಿ 1 ಅವರ್ ವೀಡಿಯೋ ನಾನು ಯಾವತ್ತೂ ಅಪ್ಲೋಡ್ ಮಾಡಿಲ್ಲ. 45 ಮಿನಿಟ್ ಗಂಟ ಅಪ್ಲೋಡ್ ಮಾಡಿದ್ದೀನಿ, ಬಟ್ 60 ಮಿನಿಟ್ ಗಂಟ ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿರಲಿಲ್ಲ. ಬಟ್ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಈ ವಿಡಿಯೋ ತುಂಬ ಲೆಂತ್ ಇದೆ ಮತ್ತು 1 ದಿನದಲ್ಲಿ ಕಂಪ್ಲೀಟ್ ಆಗೋವಂಥ ವೀಡಿಯೋ ಅಲ್ವೇ ಅಲ್ಲ ಇದು. ಸೊ 1 ಅವರ್ಗೆ ತೊಗೊಂಡು ಬಂದು ಎಡಿಟ್ ಮಾಡಿ ನಾನು ಹಾಕ್ತಾ ಇರೋವಂಥದ್ದು. ಸೊ ಈ ವಿಡಿಯೋ ನೋಡಿದ್ಮೇಲೆ ಯಾರಿಗೆಲ್ಲ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಈ ವಿಡಿಯೋಗೋಸ್ಕರ ಒಂದು ಕಮೆಂಟ್ ಹಾಕಿ. ನಾನು ಯಾಕೆ ಪದೇ ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಹೇಳಿದ್ರೆ, ನಿಮ್ಮ ಅನಿಸಿಕೆಗಳು ನನಗೆ ಗೊತ್ತಾಗಬೇಕು. ಸೊ ಒಂದು ವಿಡಿಯೋ ಮೂಲಕ ನಿಮಗೆ ಯಾವ್ಯಾವ ಥರ ಅಭಿಪ್ರಾಯಗಳು ಬರ್ತಿದೆ ಮತ್ತು ನೀವು ಹೇಳೋ ಒಂದೊಂದು ಕಮೆಂಟ್ ಕೂಡ ನನಗೆ ಅರ್ಥ ಆಗುತ್ತೆ ಮತ್ತು ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಕೆಲವೊಂದು ಕ್ವಶನ್ಸ್ನ ನೀವು ಕಮೆಂಟ್ಸ್ ಮೂಲಕನೇ ಕೇಳೋಕ್ಕಾಗೋದು. ಸೊ ಹಂಗಾಗಿ ರಿಪ್ಲೈ ಮಾಡೋದಕ್ಕೂ ನನಗೂ ಈಸಿ ಆಗುತ್ತೆ. ಮತ್ತು ಒಂದೊಂದು ವಿಡಿಯೋ ಮಾಡೋವಾಗ್ಲೂ ಇದು ಮಾಡಿದ್ರೆ ಸರಿ ಇರುತ್ತೆ, ಇದು ಮಾಡಿದ್ರೆ ಸರಿ ಇರಲ್ಲ ಅನ್ನೋದನ್ನ ನಿಮ್ಮ ಕಮೆಂಟ್ ಮೂಲಕನೇ ನನಗೆ ಗೊತ್ತಾಗೋದು. ಸೊ ಇನ್ನೂ ಇಂಪ್ರೂವ್ಮೆಂಟ್ ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲರ ಅಭಿಪ್ರಾಯಗಳನ್ನ ತಿಳ್ಕೊಂಡು ನಾನು ವಿಡಿಯೋ ಮಾಡೋದು ನನ್ನ ಒಂದು ಶ್ರಮದ ಒಂದು ಕೆಲಸ ಅಂತ ಹೇಳ್ಬೋದು. ಸೊ ನೀವು ವಿಡಿಯೋನ ನೋಡೋದ್ರಿಂದನೂ ಕೂಡ ನನಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಥ್ಯಾಂಕ್ಸ್ ಎಲ್ರಿಗೂ ಸಪೋರ್ಟ್ ಮಾಡ್ತಿರೋ ಅಂಥವ್ರಿಗೆ. ನನ್ನ ಕೈಲಾದಷ್ಟು ವೀಡಿಯೋಗೆ ಏನು ನ್ಯಾಯಯುತವಾಗಿ ಒಂದು ವೀಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅದನ್ನು ಮಾಡಿ ನಾನು ಹಾಕಿದ್ದೀನಿ ಅಂತ ನನ್ನ ಪ್ರಕಾರ ನಂಗೆ ಅನ್ನಿಸ್ತಿದೆ. ಸೊ ವೀಡಿಯೋ ನೋಡೋರಿಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಎಲ್ಲನೂ ಮಾಡಿ. ನನ್ನ ಚಾನಲ್ಲು ಇನ್ನೂ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ನೀವು ವೀಡಿಯೋ ನೋಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ, ಇಂಡೈರೆಕ್ಟ್ ಹೆಲ್ಪು. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಈ ವಿಡಿಯೋಗೆ ದಯವಿಟ್ಟು ಒಂದೊಂದು ಕಮೆಂಟ್ ಹಾಕೋದ್ರಿಂದನೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ವೀಡಿಯೋಗೆ ನನಗೆ ತುಂಬ ಇನ್ಸ್ಪೈರ್ ಆಗಿ ನಾನು ಇನ್ನೂ ಒಳ್ಳೊಳ್ಳೆ ಚಾನಲ್ಲು ಒಳ್ಳೊಳ್ಳೆ ವೀಡಿಯೋ ಕಂಟೆಂಟ್ನ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು.